ಎಲ್ಲರಿಗೂ ಶ್ರೀ ರವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂಥ ಆತ್ಮಜ್ಯೋತಿಗೆ ಎನ್ನ ಬಾಗಿದ ತಲೆ ಮುಗಿದ ಕೈಗಳ ಮೂಲಕ ಶರಣು ಶರಣಾರ್ಥಿಗಳು. ಕಳೆದ 4 ದಿನಗಳಿಂದಲೂ ಕೂಡ ಬಹಳ ಸಾಂಗವಾಗಿ ಮೇಘರಾಜನ ಒಂದಷ್ಟು ಅಡೆತಡೆಯ ಮಧ್ಯದಲ್ಲಿಯೂ ಕೂಡ ಯಾವುದೇ ರೀತಿಯಾದಂಥ ಈ ಪ್ರವಚನ ಕಾರ್ಯಕ್ರಮಕ್ಕೆ, ಆಧ್ಯಾತ್ಮಿಕ ಚಿಂತನಕ್ಕೆ ಯಾವುದೇ ರೀತಿಯಾದಂಥ ಬಾಧೆಯಾಗದಂತೆ ಭಗವಂತ ಶ್ರೀ ಹೊಳೆ ಹುಚ್ಚೇಶ್ವರ ನಮ್ಮೆಲ್ಲರಿಗೂ ಕೂಡ ಒಂದಷ್ಟು ಅವಕಾಶವನ್ನು ಕಲ್ಪಿಸಿ ಈ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವಲ್ಲಿ ಪ್ರತಿಯೊಬ್ಬರೂ ಕೂಡ ಮಹಾತ್ಮರ ಶರಣರ ಅನುಭವದ ಅಮೃತ ವಾಕ್ಕುಗಳನ್ನು ಶ್ರವಣ ಮಾಡಿಕೊಂಡು, ಮನುಷ್ಯ ನಡೆಯುವಾಗ ಎಡುವುದು ಸಹಜ, ಆದರೆ ಮತ್ತೆ ಮತ್ತೆ ಎಡವಿದರೆ ಆತನಿಗೆ ಆಗುವಂಥ ಆತಂಕ, ಆಘಾತಕಾರಿ ಸನ್ನಿವೇಶಗಳನ್ನು ನಾವೆಲ್ಲರೂ ಕೂಡ ಮೆಲುಕು ಹಾಕ್ತಾ, ಯಾವಾಗ ನಾವು ಎಡೆದು ಬೀಳುವಂಥ ಸಂದರ್ಭ ಬರುತ್ತೋ ಆವಾಗೆಲ್ಲ ನಮಗೆ ನಮ್ಮ ಭಾರತೀಯ ಸಂಸ್ಕೃತಿಯ ತತ್ವ ಆದರ್ಶಗಳು, ವಚನಗಳು, ಉಪನಿಷತ್ತುಗಳು, ಧರ್ಮದ ಸಾರ ನಮ್ಮೆಲ್ಲರನ್ನೂ ಎಚ್ಚರಿಸಿ ಈ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವಲ್ಲಿ ಒಂದಷ್ಟು ಮಾರ್ಗದರ್ಶನವನ್ನು, ಜೀವನದ ಬೆಳಕಾಗಿ ನಮಗೆ ದಾರಿ ತೋರುತ್ತೆ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ನಿನ್ನೆಯ ದಿನ ಕಾಯಕ ಮತ್ತು ದಾಸೋಹದ ವಿಚಾರವಾಗಿ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಜೀವನ ಅಂದರೆ ಕೆಲವರಿಗೆ ಹೆಂಗಿದೆ ಅಂದರೆ, ಜೀವನ ಅಂದರೆ ಏನು ಬಿಡಪ್ಪ, ಯಾಕೆ ಬಿಡಪ್ಪ ಅಂತ ಒಂದಷ್ಟು ತಾತ್ಸಾರ ಮನೋಭಾವನೆ ಹೆಚ್ಚು. ಸ್ವಲ್ಪ ಮಕ್ಕಳು ಶಾಂತರವಾಗಬೇಕು. ಯಾಕೆಂದರೆ ಇಲ್ಲಿರುವಂಥ ವಿಚಾರಗಳು ಮಕ್ಕಳ ಒಂದು ಮನೋಮಟ್ಟಕ್ಕೆ, ಜ್ಞಾನ ಮಟ್ಟಕ್ಕೆ ಮೀರಿದ ವಿಚಾರಗಳಿರೋದ್ರಿಂದ ಸಹಜವಾಗಿ ಅವರು ಒಂದಷ್ಟು ತಮ್ಮ ಬಾಲ್ಯದ ಸಹಜ ಗುಣ, ಅದು ತುಂಟಾಟ ಮಾಡುವಂಥದ್ದು, ಹಾರಾಟ ಮಾಡುವಂಥದ್ದು, ಚೀರಾಟ ಮಾಡುವಂಥದ್ದು, ಕೂಗಾಟ ಮಾಡುವಂಥದ್ದು, ಚೆಲ್ಲಾಟ ಮಾಡುವಂಥದ್ದು. ಇದು ಜೀವನ ಅಂದರೆ ಒಂದು ಆಟ. ಜೀವನ ಅಂದರೆ ಇದೊಂದು ಆಟ. ಲೈಫ್ ಈಸ್ ನಥಿಂಗ್ ಬಟ್ ಪ್ಲೇ ಅಂತ ಹೇಳ್ತಾರೆ. ಈ ಜೀವನವೆಂಬ ಆಟದಲ್ಲಿ ನಾವು ನೀವೆಲ್ಲರೂ ಕೂಡ ಒಂದೊಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀವಿ. ನಾಟಕ ನೋಡ್ತೀವಲ್ಲ, ನಾಳೆಗೆ ಹಚ್ಚಾರ ನಾಟಕ. ಕಮತಗಿ ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘದವರು ನಾಳೆಯ ದಿನ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಾರೆ. ನಾಟಕ ಅಂದರೆ ಬೇರೆ ಏನಲ್ಲ, ನಮ್ಮ ಬದುಕಿನ ಒಂದಷ್ಟು ಪಾತ್ರಗಳು ಅಲ್ಲಿ ಚಿತ್ರವಾಗ್ತವೆ. ಅಲ್ಲಿ ಒಬ್ಬ ಬಡವ ಇದ್ದು ದಿನನಿತ್ಯ ಸಾಕಷ್ಟು ಕಷ್ಟಪಡುವಂಥವ ಆ ನಾಟಕದಲ್ಲಿ ಅವತ್ತು ಶ್ರೀಮಂತನಾಗಿ ಮೆರೆಯುವಂಥ ಸಂದರ್ಭನೂ ಇರುತ್ತೆ. ಒಬ್ಬ ಶ್ರೀಮಂತ ಇದ್ದವ ಆ ಪಾತ್ರದಲ್ಲಿ ಬಡವನಾಗಿ ಪಡಬಾರದಂಥ ಕಷ್ಟಗಳನ್ನು ಪಡುವಂಥದ್ದು ಕೂಡ ಇರುತ್ತೆ. ಹಾಗೆ ಒಬ್ಬ ವಿಲನ್ ಅಂತ ಇರ್ತಾನೆ. ಆತ ಸಮಾಜಕ್ಕೆ ಕೊಡಬಾರದವಾದಂಥ ಕಷ್ಟವನ್ನು ಕೊಟ್ಟು, ಮೋಸ ಮಾಡಿ, ಅನ್ಯಾಯ ಮಾಡಿ, ಯಾವ ರೀತಿಯಾಗಿ ಕೊನೆಯಲ್ಲಿ ಅವನ ಜೀವನ ಅಂತ್ಯವಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆ ಈ ಜೀವನ ಅಂದರೆ ಇದೊಂದು ನಾಟಕ, ಇದೊಂದು ಆಟ. ಈ ಆಟದಲ್ಲಿ ನಾವು ನೀವೆಲ್ಲರೂ ಕೂಡ ಪಾತ್ರಧಾರಿಗಳು. ಒಬ್ಬೊಬ್ಬರಿಗೆ ಒಂದೊಂದೊಂದೊಂದು ಪಾತ್ರವನ್ನು ಕೊಟ್ಟು ಭಗವಂತ ಮೇಲೆ ನಿಂತ್ಕೊಂಡು ಗೊಂಬೆ ಆಡ್ಸೋನು, ಮ್ಯಾಲೆ ಕುಂತವನೇ ನಮಗೂ ನಿಮಗೂ ಅಲ್ವಾ. ಗೊಂಬೆ ಆಡ್ಸೋಂಥವ ಭಗವಂತ ಮೇಲೆ ಕುಂತಾನೆ. ಅವನು ಹೆಂಗೆ ನಮಗೆ ಆಟ ಆಡಿಸ್ತಾನ ಹಂಗೆ ಈ ಜೀವನ ಚಕ್ರದಲ್ಲಿ ನಾವು ನೀವೆಲ್ಲರೂ ಕೂಡ ಪಾತ್ರಧಾರಿಗಳಾಗಿ ಆ ಪಾತ್ರಗಳಲ್ಲಿ ನ್ಯಾಯವನ್ನು ನೀಡುವಂಥದ್ದು, ಆ ಪಾತ್ರದಲ್ಲಿ ಜೀವವನ್ನು ತುಂಬುವಂಥದ್ದು, ಆ ಪಾತ್ರ ಇತರಿಗೆ ಸತ್ಪಾತ್ರವಾಗುವ ರೀತಿಯಲ್ಲಿ ಇನ್ನೊಬ್ಬರಿಗೆ ಅದು ಆ ಪಾತ್ರದ ಮೂಲಕ ಕಲಿಯುವಂಥದ್ದಾಗಬೇಕು.
ನಾಟಕವನ್ನು ನೋಡೋದು, ಈ ಜೀವನದ ಆಟಗಳನ್ನು ಆಡುವಂಥದ್ದನ್ನು ನೋಡ್ತಿರ್ತೀವಲ್ಲ, ಅವೆಲ್ಲವುಗಳು ಕೂಡ ನಮ್ಮ ಜೀವನಕ್ಕೆ ಪಾಠವಾಗಿರ್ತವೆ. ಬಹುಶಃ ನಾವೆಲ್ಲ ಕಬಡ್ಡಿ ಆಟ ನೋಡ್ತೀವಿ. ಕಬಡ್ಡಿ ಆಟದಲ್ಲಿ ಒಂದೊಂದು ಅಂಕಣದಲ್ಲಿ 7 ಜನ ಆಟಗಾರರು ಇರ್ತಾರೆ. ಈ ಅಂಕಣದಿಂದ ಎದುರಾಳಿ ಅಂಕಕ್ಕೆ ಹೋದಾಗ ಒಬ್ಬ ಅವ್ರನ್ನ ಮುಟ್ಟಿ ಬರಬೇಕು, ಅಂಕ ತೊಗೊಂಬರ್ಬೇಕು, ಪಾಯಿಂಟ್ ತೊಗೊಂಬರ್ಬೇಕಂತೇಳಿ ಎದುರಾಳಿ ಅಂಕಕ್ಕೆ ಹೋದಾಗ ಆ 7 ಮಂದಿ ಸುಮ್ಮ ಕುಂದಿರ್ತಾರನ್ರಿ. ಬಾರಪ್ಪ ಅಂತ ತಿಳ್ಕೊಂಡು ಅವನನ್ನು ಬರಮಾಡಿಕೊಂಡು ಹೋಗಿ ನಮ್ಮನ್ನು ಮುಟ್ಟಿ ಕೆಲಸ ಹೋಗಂತ ಕಳಿಸ್ತಾರ? ಇಲ್ಲ. ಅವನನ್ನು ಹೆಂಗಾರ ಮಾಡಿ ಕಾಲು ಹಿಡಿದ ಜಗ್ಗಿ ನಮ್ಮ ಕಡೆ ಅವನು ಒಕ್ಕೋಬೇಕಂತ ತಿಳ್ಕೊಂಡು ಪ್ರಯತ್ನ ಮಾಡ್ತಿರ್ತಾರೆ. ಇವ ಹೋದಂಥವ ಹೆಂಗಾರ ಮಾಡಿ ಅವರನ್ನು ಅಂಥ ಕಷ್ಟಗಳು, ಅಂಥ ಬಲಶಾಲಿಯಾದಂಥ ಎದುರಾಳಿಗಳು 7 ಮಂದಿ, ಇವ ಒಬ್ಬನ ಏಕಾಂಗಿಯಾಗಿ ಹೋಗಿ ತನ್ನ ಚಾಕಚಕ್ಯತೆಯಿಂದ, ತನ್ನಲ್ಲಿರುವಂಥ ಕರ್ತೃತ್ವ ಶಕ್ತಿಯಿಂದ, ತನ್ನಲ್ಲಿರುವಂಥ ಕೌಶಲ್ಯದಿಂದ ಹೆಂಗಾರ ಮಾಡಿ ಅವ್ರನ್ನ ಏನು ಮಾಡ್ಕೊಂಬರ್ತಾನ? ಮುಟ್ಟುಕೊಂಡು ಗೆಲುವಿನ ಗೆರೆಯನ್ನು ಮುಟ್ತಾನ. ಆದರೆ ಗೆಲುವಿನ ಗೆರೆಯನ್ನು ಮುಟ್ಟೋದು ಅಷ್ಟು ಸುಲಭ ಇರೋದಿಲ್ಲ. ಹಾಗೆಯೇ ಜೀವನದಲ್ಲಿ ನಾವೊಂದು ಈ ಜೀವನ ಪರಿಪೂರ್ಣ ಆಗಬೇಕಾದ್ರೆ ಈ ಜೀವನದಲ್ಲಿ ಏರು ತಡೆಗಳು, ಅಡ್ಡಿ ಆತಂಕಗಳು, ಕಷ್ಟ ನಷ್ಟಗಳು ಭಾಳ ತುಂಬಿಕೊಂಡಿರ್ತಾವೆ. ಭಾಳ ಸರಳವಾಗಿ ತಿಳ್ಕೊಳ್ಳೋದಂದ್ರೆ ಕಬಡ್ಡಿ ಆಟಿದು ಜೀವನ ಅಂದ್ರೆ. ಇಂಥ ಜೀವನವನ್ನು ನಾವು ನೀವೆಲ್ಲರೂ ಕೂಡ ಸಾರ್ಥಕಪಡಿಸ್ಕೊಳ್ಬೇಕಾದ್ರೆ ಡಿ ವಿ ಜಿಯವರು ಒಂದು ಕಡೆ ಹೇಳ್ತಾರೆ, ಗೌರವಿಸು ಜೀವನವ, ಗೌರವಿಸು ಚೇತನವ, ಆವುದೋ ಜಗವೆಂದು ಭೇದವೆನಿಸದಿರು, ಹೋರುವುದೇ ಜೀವನ ಸಮೃದ್ಧಿಗೋಸುಗ, ನಿನಗೆ ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಈ ಜೀವನವನ್ನು ಗೌರವಿಸಬೇಕು. ಈ ಜೀವನ ಐತಲ್ಲ, ಇದನ್ನು ಗೌರವದಿಂದ ಕಾಪಾಡಿಕೊಳ್ಬೇಕು. ಇಲ್ಲಿರುವಂತಹ ಜೀವ ಚೈತನ್ಯ, ಬ್ರಹ್ಮ ಚೈತನ್ಯವನ್ನು ನಮಗೆ ಭಗವಂತ ಕೊಟ್ಟನಲ್ಲ, ಇಂಥ ಒಂದು ಮಾನವ ಜನ್ಮವಾಗಿ ನಾವೇನು ಹುಟ್ಟಿದ್ದೀವಲ್ಲ, ಈ ಒಂದು ಜೀವನವನ್ನು ಗೌರವಿಸಬೇಕು. ಇಲ್ಲಿರುವಂತಹ ಬ್ರಹ್ಮ ಚೈತನ್ಯವನ್ನು ನಾವು ಯಾವತ್ತಿಗೂ ಕೂಡ ಭಗವಂತನ ಸ್ವರೂಪವಾಗಿ ತಿಳ್ಕೊಂಡು ನಮ್ಮ ಜೀವನ ಇದೇನು ವ್ಯರ್ಥ ಅಲ್ಲ, ಇದೊಂದು ನಮ್ಮ ಭಗವಂತ ನಮಗೇನೋ ಇಲ್ಲೊಂದು ಹೊಸ ಕಾರ್ಯವನ್ನು ಮಾಡಿ ಎಲ್ಲರಿಗೂ ಬೆಳಕಾಗುವ ರೀತಿಯಲ್ಲಿ ಕೆಲಸವನ್ನು ಮಾಡಿ ನಮ್ಮ ಪಾತ್ರ ಮುಗಿದಾಗ ಈ ಭೂಮಿಯನ್ನು ಬಿಟ್ಟು ಹೋಗುವಂಥ ಕ್ಷಣ ಇದು. ಹಾಗಾಗಿ ನಾವು ಇದು ಯಾರ್ದೋ ಜಗತ್ತು, ಇದು ಯಾರ್ದೋ ಜೀವನ, ನನಗೆ ಇವ್ರಿಗೆ ಏನೂ ಸಂಬಂಧ ಇಲ್ಲ, ಏನು ಬಿಡಪ್ಪ ಇಲ್ಲಿ ಮಠದ ಕಾರ್ಯಕ್ರಮ ಮಾಡಕತ್ತಾರ, ಕೇಳೋರು ಕೇಳ್ತಾರೆ, ಹೋಗುವವರು ಹೋಗ್ತಾರೆ, ಅಡ್ಡಾಡೋರು ಅಡ್ಡಾಡಕತ್ತಾರ, ಕೆಲವ್ರಿಗೆ ಏನಾಗೈತಿ ಇದೇನು ನಮಗೆ ಸಂಬಂಧನೇ ಇಲ್ಲ ಅನ್ನುವಂಗೆ ಅದು ಸಹಜ. ಆದರೆ ನಾವೆಲ್ಲರೂ ತಿಳ್ಕೋಬೇಕು, ಇಲ್ಲಿರುವಂಥ ಜೀವ ಜಗತ್ತಿನಲ್ಲಿ ಪ್ರತಿಯೊಂದು ಚಟುವಟಿಕೆಗಳು ಕೂಡ ನನಗೆ ಸಂಬಂಧಿಸಿದ್ದು. ಇವೆಲ್ಲವುಗಳು ಕೂಡ ನನ್ನ ಗ್ರಾಮ, ನನ್ನ ಕುಟುಂಬ, ನನ್ನ ಸಮುದಾಯ, ನನ್ನ ದೇಶ ಅನ್ನುವಂಥ ಒಂದು ಒಳ್ಳೆಯ ಸದ್ಭಾವದಿಂದ ಪ್ರತಿಯೊಂದನ್ನು ಕೂಡ ಯಾವುದನ್ನು ತಾತ್ಸಾರ ಮಾಡದೆ, ಅವ್ರು ಮಾಡ್ತಾರೆ ಮಾಡಲಿ ಬಿಡಲಿ ಅಂತ ಅಲ್ಲ, ಪ್ರತಿಯೊಬ್ಬರೂ ಕೂಡ ಇಂಥ ಒಂದಷ್ಟು ಸಮಾಜಮುಖಿಯಾದಂಥ ಕಾರ್ಯಗಳಲ್ಲಿ ನಾವೆಲ್ಲರೂ ಕೂಡ ತನುಮನ ಸೇವೆಯನ್ನು ಸಲ್ಲಿಸಿ, ತನುಮನ ಧನದ ಸೇವೆಯನ್ನು ಸಲ್ಲಿಸಿ ಸಾರ್ಥಕಪಡಿಸ್ಕೊಳ್ಳೋದು. ಇದು ನನಗೆ ಯಾಕೆ ಬೇಕು, ಇದು ನನಗೆ ಸಂಬಂಧ ಇಲ್ಲ ಅನ್ನುವಂಥದ್ದಲ್ಲ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರೋದೋ ಜಗವೆಂದು ಭೇದವೆನಿಸದಿರು. ಈ ಜಗತ್ತು ಬೇರೆ, ಈ ಬದುಕು ಬೇರೆ, ಇದಕ್ಕೆ ನನಗೆ ಏನೂ ಸಂಬಂಧ ಇಲ್ಲ ಅಂತ ಬದುಕಬೇಡ. ಹೋರುವುದೇ ಜೀವನ ಸಮೃದ್ಧಿಗೋಸ್ಕರ. ನಾವೆಲ್ಲ ಹೋರಾಟ ಮಾಡಕತ್ತೀವಲ್ಲ, ಬೆಳಗ್ಗೆ ಎದ್ದ ತಕ್ಷಣವೇ ಒಂದೊಂದು ಹೋರಾಟ, ಬದುಕಿನ ಒಂದಷ್ಟು ತಾಪತ್ರಯಗಳು, ಇವೆಲ್ಲವುಗಳ ಮಧ್ಯೆ ನಮ್ಮ ಎಲ್ಲರ ಹೋರಾಟದ ಅಂತಿಮ ಸತ್ಯ ಏನಂದರೆ, ನಾವು ಈ ಜೀವನದಲ್ಲಿ ಒಂದಷ್ಟು ಸಮೃದ್ಧಿಯನ್ನು, ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಆದರೆ ಬಡವನಾಗಿ ಸಾಯುವುದು ಐತಲ್ಲ ಅದು ಭಾಳ ತಪ್ಪು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಜೀವನವನ್ನು ಅಭಿವೃದ್ಧಿ ಮಾಡಿಕೊಳ್ಳುವುದಕ್ಕೆ ಭಗವಂತ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಾನ. ಆ ಎಲ್ಲ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಸತ್ಯ ಶುದ್ಧ ಕಾಯಕದಿಂದ ನಾವು ಮಾಡಿದ್ದೇ ಆದಲ್ಲಿ ಈ ಜೀವನಕ್ಕೆ ಬಡತನ ಅನ್ನುವಂಥದ್ದಿಲ್ಲ. ಬಡತನ ಅಂದರೆ ಕೇವಲ ನನ್ನ ಹತ್ರ ದುಡ್ಡಿಲ್ಲ, ಸಂಪತ್ತಿಲ್ಲ ಅಂತ ಅಲ್ಲ. ನಿನ್ನ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಇಲ್ಲ ಅಂದರೆ ಅದು ಕೂಡ ಕೆಟ್ಟ ದಾರಿದ್ರ್ಯನೇ, ಅದು ಕೂಡ ಬಡತನನೇ. ನಿನ್ನ ಮನಸ್ಸಿನ ನಿನಗೆ ಎಷ್ಟೋ ಸಂಪತ್ತೈತಿ, ನೀನು ಹೃದಯ ಸಂಪತ್ತೇ ಇರ್ಲಿಕ್ಕಂದ್ರೆ ತೊಗೊಂಡು ಏನು ಮಾಡೋದೈತಿ. ಅದಕ್ಕೆ
ಈ ಜೀವನ ಅನ್ನುವಂಥದ್ದು ನಾನು ನನಗಾಗಿ ನನ್ನ ಕುಟುಂಬಕ್ಕಾಗಿ ಅಲ್ಲ. ಈ ಜೀವನ ಇರೋದು ಎಲ್ಲರಿಗಾಗಿ, ಎಲ್ಲರ ಉದ್ಧಾರಕ್ಕಾಗಿ, ಅವರ ಉದ್ಧಾರದಲ್ಲಿ ನನ್ನ ಉದ್ಧಾರವನ್ನು ಕಾಣುವಂಥದ್ದು. ಒಮ್ಮೇನಾಗಿತ್ತಂತ, ಒಂದೂರಲ್ಲಿ ಒಂದು ದೊಡ್ಡ ಮರ, ಆ ಮರದಲ್ಲಿ ಒಂದು ಪಕ್ಷಿ ಕೂಗ್ತಾ ಇತ್ತು. ಅದಕ್ಕೆ ಟೈಮ್ ಇಲ್ಲ, ಏನು ಗೊತ್ತಿಲ್ಲ, ಒಟ್ಟು ಕೂಗೋದ. ಆವಾಗ ಆ ಪಕ್ಷಿ ಕೂಗ್ತಾ ಇರಬೇಕಾದ್ರೆ ಅದು ಏನಾಗುತ್ತಂದ್ರೆ, ಆ ಪಕ್ಷಿಯ ಕೂಗು ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ. ಈಗ ನೋಡ್ರಿ, ನಾಳೆ ವಸಂತದ ಆಗಮನ, ನಾಳೆ ಯುಗಾದಿ ಹಬ್ಬ, ಎಲ್ಲ ನವೋಲ್ಲಾಸ ಪ್ರಕೃತಿಯಲ್ಲಿ ಆಗ್ತಾ ಇದೆ. ಗಿಡ ಮರಗಳು ಎಲ್ಲವೂ ಕೂಡ ಚೈತನ್ಯವನ್ನು ಪಡ್ಕೋತಾ ಇದ್ದಾವೆ. ತನ್ನೆಲ್ಲ ಹಳೆಯ ಎಲೆಗಳು ಎಲ್ಲವೂ ಕೂಡ, ಬಾಡಿದ ಎಲೆಗಳು ಎಲ್ಲವೂ ಕೂಡ ಉದುರಿ ಹೊಸ ಚಿಗುರಿನಿಂದ ಎಲ್ಲ ಸಸ್ಯ ಸಂಕುಲ ಜೀವರಾಶಿಗಳಲ್ಲಿರುವಂಥ ಗಿಡ ಮರ ಬಳ್ಳಿಗಳೆಲ್ಲ ಚಿಗುರಿ ಹೊಸ ಚಿಗುರನ್ನು ಪಡ್ಕೊಂಡು ಸಂಭ್ರಮಿಸ್ತಾ ಇದ್ದಾವಲ್ಲ, ಹಾಗೆ ನಾವು ಸಂಭ್ರಮಿಸಬೇಕಾದ್ರೆ ಇನ್ನೊಬ್ಬರಿಗೆ ಏನಾಗಿರ್ಬೇಕಪ್ಪ ಅಂತಂದ್ರೆ ಮನಸ್ಸಿಗೆ ಹಿತ ಆಗಿರಬೇಕು. ನಾವು ಸಂಭ್ರಮ ಪಡುವಾಗ ಅದು ಮತ್ತೊಬ್ಬರ ಮನಸ್ಸಿಗೆ ನೋವುಂಟು ಮಾಡಬಾರ್ದು. ಹಂಗೆ ಒಂದು ಹಕ್ಕಿ ಸಂಭ್ರಮ ಪಡಕತ್ತೈತಿ, ತಾನು ತನಗೆ ತಿಳಿದಂಗೆ ಕೂಗಾಕತ್ತೈತಿ, ಹಾಡಾಕತ್ತೈತಿ ಪಕ್ಷಿ. ಆದ್ರೆ ಆ ಪಕ್ಷಿ ಯಾರಿಗೂ ಕೂಡ ಇಷ್ಟ ಆಗಿರಲಿಲ್ಲ ಅದರ ಹಾಡು. ಹೀಗಾಗಿ ಏನು ಮಾಡಿದ್ರಪ್ಪ ಅಂತಂದ್ರೆ, ಆ ಪಕ್ಷಿನ ಅಲ್ಲಿರುವಂಥ ಜನರು ಕಲ್ಲು ಒಗೆದು ಓಡಿಸ್ಬಿಟ್ರು. ಪಾಪ ಅದು ಆ ಪಕ್ಷಿ ಹಾರ್ಕೊಂತ ಹೋಗಿ ದೂರದ ಪ್ರದೇಶದಲ್ಲಿ ಒಂದು ಗಿಡದಲ್ಲಿ ಕುಂತಿತ್ತು. ಈ ಕುಂತಂಥ ಹಕ್ಕಿಯನ್ನು ಮತ್ತೊಂದು ಹಕ್ಕಿ ನೋಡ್ತು. ನೋಡಿ, ಯಾಕೆ ಕುಂತಿಯಪ್ಪ ಇಲ್ಲಿ, ಯಾವ ಕಾರಣಕ್ಕೆ ಕುಂತಿ, ಹೋಗು, ನಿನ್ನ ಗೂಡು ಎಲ್ಲೈತೆ ಅಲ್ಲಿ ಹೋಗಂದಾಗ ಈ ಪಕ್ಷಿ ಹೇಳ್ತೈತಿ, ಅಲ್ಲಿ ಹೋಗಕ್ಕೆ ನನಗೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಕೇಳಿದಾಗ, ಇಲ್ಲ, ನನ್ನ ಊರು ಬಿಟ್ಟು ಓಡಿಸ್ಯಾರ. ಯಾಕೆ ಓಡಿಸ್ಯಾರ ಅಂತ ಪ್ರಶ್ನೆ ಮಾಡಿದಾಗ ಈ ಪಕ್ಷಿ ಹೇಳ್ತಿತ್ತು, ನನ್ನ ಕೆಲಸ ಅದು, ದಿನ ನಾನು ಏನು ಮಾಡ್ತಾ ಇದ್ದೆ, ಹಾಡ್ತಾ ಇದ್ದೆ ಗಿಡದಾಗ ಕೂತ್ಕೊಂಡು. ಆದರೆ ಅವ್ರಿಗೆ ಅದು ಇಷ್ಟ ಆಗಲಿಲ್ಲ. ಅವರೊಂದು ಪ್ರಶ್ನೆ ಕೇಳಿದರು, ಎದಕ್ಕೆ ಹಾಡ್ತಿ ಅಂತ ಕೇಳಿದರು. ಆದರೆ ನಾನು ನನಗಾಗಿ ಹಾಡ್ತಾ ಇದ್ದೀನಿ ಅಂತ ಅಂದೆ. ಆಗ ನನಗಾಗಿ ಹಾಡಕತ್ತೀನಿ, ನಿಮಗಾಗಿ ಅಲ್ಲ, ನಿಮ್ಮ ಸಂತೋಷಕ್ಕಾಗಿ ಹಾಡ್ತಾ ಇಲ್ಲ, ನನ್ನ ಸಂತೋಷಕ್ಕಾಗಿ ಹಾಡ್ತೀನಿ ಅಂದೆ. ಅದಕ್ಕೆ ನನ್ನ ಏನು ಮಾಡಿದ್ರು, ಕಲ್ಲು ಹೋಗೋದು ಓಡಿಸಿ ಕಳಿಸಿದ್ರು. ಆಗ ಇನ್ನೊಂದು ಹಕ್ಕಿ ಹೇಳುತ್ತಾ, ನೀನು ಇಲ್ಲೇ ಮಾಡಿರುವಂಥದ್ದು ತಪ್ಪು, ನೀ ಏನು ಮಾಡಿ ಅಂದ್ರೆ ತಪ್ಪು, ಇಲ್ಲೇ ಮಾಡಿ. ಯಾಕೆ ನೀ ಹಾಡಕತ್ತಿದ್ಯಲ್ಲ, ಅವ್ರು ಪ್ರಶ್ನೆ ಕೇಳಿದ್ರಲ್ಲ, ಏನಂತ ಕೇಳಿದ್ರು, ಯಾರಿಗಾಗಿ ಹಾಡಕತ್ತಿ, ನಾನು ನನಗಾಗಿ ಹಾಡಕತ್ತೀನಿ, ಸ್ವಾರ್ಥಕ್ಕಾಗಿ ಹಾಡಕತ್ತೀನಿ ಅಂದು. ಏನು, ಅದರ ಬದಲಾಗಿ ನಾನು ನಿಮಗಾಗಿ ಹಾಡಕತ್ತೀನಿ, ನಿಮ್ಮ ಸಂತೋಷಕ್ಕಾಗಿ ಹಾಡಕತ್ತೀನಿ. ಇಲ್ಲಿ ಮಠದ ಸೇವಾ ಮಾಡಕತ್ತೀನಿ ಅಂದ್ರೆ ನನ್ನಲ್ಲಿ ಸ್ವಾರ್ಥ ಇಲ್ಲ, ನಿಸ್ವಾರ್ಥದಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಒಂದು ಒಳ್ಳೆಯ ಭಾವದಿಂದ ಭಕ್ತಿಯಿಂದ ನಾ ಈ ಸೇವಾ ಮಾಡಕತ್ತೀನಿ ಅಂತ ತಿಳ್ಕೊಂಡು ನೀವೇನಾದರೂ ಹೇಳಿದ್ರೆ ಆವಾಗ ಎಲ್ಲರೂ ಮೆಚ್ಕೋತಾರೆ. ಹಂಗೆ ಆ ಪಕ್ಷಿ ಹೇಳ್ತೈತಿ, ಹೋಗು, ನಾ ಹಾಡೋದು ನನಗಾಗಿ ಅಲ್ಲ, ನಿಮಗಾಗಿ ಹಾಡಕತ್ತೀನಿ, ನಿಮ್ಮ ಆತ್ಮ ಸಂತೋಷಕ್ಕಾಗಿ ಹಾಡಕತ್ತೀನಿ ಅನ್ನುವಂಥ ವಿಚಾರವನ್ನು ಹೇಳು. ಆವಾಗ ಎಲ್ಲರೂ ನಿನ್ನನ್ನು ಕರ್ಕೋತಾರ. ಇದರ ಅರ್ಥ, ನಾನು ಯಾವುದೇ ಒಂದು ಸೇವೆಯನ್ನು ಮಾಡುವಾಗ ಆ ಸೇವೆಯಲ್ಲಿ ಯಾವುದೇ ರೀತಿಯಾದಂಥ ಸ್ವಾರ್ಥ ಇರಬಾರ್ದು. ಈ ಕೆಲಸ ಮಾಡಿದರೆ ನನಗೇನು ಲಾಭ ಐತಿ ಅನ್ನುವಂಥ ಪ್ರಶ್ನೆ ಮಾಡಬಾರ್ದು. ಲಾಭ ಇರಲಿ, ಅದು ಸ್ವಹಿತ ಇರಲಿ, ಪರಹಿತ ಇರಲಿ. ಒಂದು ನಿನಗೇನೋ ಸೇವೆ ಮಾಡಬೇಕಂತ ಮನಸ್ಸು ಬಂದೈತೆ, ಮೊದಲು ಮಾಡು. ಆ ಸೇವೆ ಹೆಂಗೆ ಇರ್ಬೇಕಂದ್ರೆ ಸ್ವಾರ್ಥ ರಹಿತವಾಗಿರಬೇಕು, ನಿಸ್ವಾರ್ಥತೆಯಿಂದ ಕೂಡಬೇಕು, ನಿಸ್ಪೃಹತೆಯಿಂದ ಕೊಡಬೇಕು. ಅದರಲ್ಲಿ ಯಾವುದೂ ಕೂಡ ಇದನ್ನು ಕೆಲಸ ಮಾಡಿದ್ದೀನಿ ಅಂದ್ರೆ ನಾ ಇದ್ರಾಗ ಇಷ್ಟು ಹೊಡ್ಕೋಬೇಕು ಅನ್ನುವಂಥ ಭಾವ ಬೇಡ. ನಿಸ್ವಾರ್ಥತೆಯಿಂದ ಮಾಡು. ಭಗವಂತ ಕೊಡುವ ಎಲ್ಲಿದ್ದರೂ ಕೊಟ್ಟೇ ಕೊಡ್ತಾನೆ. ನಾನು ನಿನ್ನೆ ಹೇಳಿದೆ, ದಾನದ ಬಗ್ಗೆ ಹೇಳುವಾಗ ಒಂದು ಕೈಗೆ ಕೊಟ್ಟಿರುವಂಥ ದಾನದ ವಿಷಯ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತ ಹೇಳಿದೆ. ಇದಕ್ಕೆ ಹೆಂಗೆ ಅಂದರೆ, ನಮಗೆಲ್ಲ ಗೊತ್ತೈತಿ, ಮಹಾಭಾರತದಲ್ಲಿ ದಾನಕ್ಕೆ ಹೆಸರುವಾಸಿಯಾದಂಥ ಯಾರೋ ಕರ್ಣ. ನೋಡಿ, ದಾನಸೂರ ಕರ್ಣ ಅಂತೀವಿ. ಈ ದಾನಸೂರ ಕರ್ಣ ಯಾವ ರೀತಿಯಾಗಿ ದಾನ ಮಾಡ್ತಿದ್ದ ಅನ್ನುವಂಥದ್ದನ್ನು ಒಂದು ಕ್ಷಣದಲ್ಲಿ ನಾವು ಕೇಳಿದಾಗ ಅಚ್ಚರಿ ಆಗತ್ತೆ. ಆ ಕಥೆಯನ್ನು ಹೇಳೋಕ್ಕಿಂತ ಮುಂಚೆ ನಮ್ಮ ಸಂಗೀತ ಸಾಧಕರು ಒಂದು ತತ್ವ ಪದವನ್ನು ಸಾದರಪಡಿಸ್ಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ನಮ್ಮ ಶರಣೆ ಹಿರೇಮಠ ಮೇಡಮ್ ಅವರು, ಬಸಮ್ಮ ತಾಯಿಯವರು ತಮ್ಮ ಒಂದು ನುಡಿ ಸೇವೆಯನ್ನು, ಸಂಗೀತ ಸೇವೆಯನ್ನು ನೀಡಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀನಿ.
ಎಷ್ಟು ಇದ್ದಬೇಕು ಗಂಡನ ತಾಳಿ ಗರತಿಗೆ ಬಲ್ಲ ಹೆಣ್ಣಿಗೆ ಬೇಕು ಗಂಡನ ತಾಳಿ ಗರತಿಗೆ ಬಲ್ಲ ಗಂಡಗ ಬೇಕು ಗುರವಿನ ಗುರುತತ್ವದ ಶೀಲ ಗಂಡಗ ಬೇಕು ಗುರವಿನ ಗುರುತತ್ವದ ಶೀಲ ಏನು ಮರೆಯದೆ ಅಜ್ಞಾನಿಗಳಿಗೆ ಆಗುವುದು ಯಮಜೂಡ ಅರಿತು ಮರೆತು ಮರಣ ಹೊಂದಿದರು ಮುಕ್ತಿ ನಿಮಗಿಲ್ಲ ಅರಿತು ಮರೆತು ಮರಣ ಹೊಂದಿದರು ಮುಕ್ತಿ ನಿಮಗಿಲ್ಲ ಎಷ್ಟು ಬೀಸರು ಯಾರು ಬರೋದಿಲ್ಲ ನಿನ್ನ ಹಿಂಬಾಲ ಶ್ರೀಗಿರಿ ಮಲ್ಲಯ್ಯ ಮಾಧವ ಗಿರಿಜರ ನೀನು ಕಡಿಮಿಲ್ಲ ಶ್ರೀಗಿರಿ ಮಲ್ಲಯ್ಯ ಮಾದ ಗಿರಿಜರ ನೀನು ಕಡಿಮಿಲ್ಲ ಶ್ರೀಗಿರಿ ಮಲ್ಲಯ್ಯ ಮಾದ ಗಿರಿಜರೆ ಏನೇನು ಕಡಿಮಿಲ್ಲ ಶಿವಕಾಂಬಗೆ ಆದಿನ ಪಾರ್ವತಿ ಶಿವ ಹರ ಹರ ಮಹಾದೇವ್. ಶ್ರೀಗಳು ವಿಶ್ವೇಶ್ವರ ಮಹಾರಾಜ್ ಕಿ ಜೈ. ದಾನಕ್ಕೆ ಹೆಸರಾದಂಥ ಕರ್ಣ ಯಾವ ರೀತಿಯಾಗಿ ದಾನ ಮಾಡ್ತಿದ್ದ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಬೇಕಂತ ತಿಳ್ಕೊಂಡು ಕೃಷ್ಣ ಒಮ್ಮೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೆ ಕರ್ಣನ ಮನೆಗೆ ಬಂದ್ಬಿಡ್ತಾನೆ. ಕರ್ಣನ ಮನೆಗೆ ಬಂದು ಕರ್ಣ ಆಗ್ತಾನೆ ಅಭ್ಯಂಗ ಸ್ನಾನ ಮಾಡ್ಬೇಕಂತ ತಿಳ್ಕೊಂಡು ಒಂದು ರತ್ನಖಚಿತವಾದಂಥ ಬಟ್ಟಲದಲ್ಲಿ ಒಂದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದನ್ನು ತಗೊಂಡು ಹೋಗ್ತಿರ್ತಾನೆ. ಕರ್ಣ ಬಂದವನೇ ಆ ರತ್ನಖಚಿತವಾದಂಥ ಬಟ್ಟಲನ್ನು ನೋಡಿ, ಇದೇನು ಕರ್ಣ, ಭಾಳ ರತ್ನಖಚಿತವಾದಂಥ ಬಟ್ಟಲು ಭಾಳ ವಿಶೇಷವಾಗೈತಿ, ಇದನ್ನು ನನಗೆ ಕೊಡ್ತೀಯ ಅನ್ನೋಣ, ಏನು ಹಿಂಗೆ ಎಡಗೈ ಆಗಿತ್ತಲ್ಲ, ತಗೋ ಕೃಷ್ಣ ಅಂತ ಕೊಟ್ಟು ಬಿಡ್ತಾನೆ. ಆಗ ಕೃಷ್ಣನಿಗೆ ಸ್ವಲ್ಪ ಸಾತ್ವಿಕ ಸಿಟ್ಟು ಬರುತ್ತೆ. ಏನು ಕರ್ಣ, ನಾನು ಭಗವಂತ ಬಂದೀನಿ, ನಾನು ಒಂದು ಯಕಶ್ಚಿತ ಒಂದು ರತ್ನಖಚಿತವಾದಂಥ ಲೋಟ ಕೇಳಿದೆ, ಆ ಬಟ್ಟಲ ಕೇಳಿದೆ, ನೀನೇನೋ ಎಡಗೈಲೆ ಕೊಡ್ತಾ ಇದ್ದೀಯಾ, ಬಲಗೈಲೆ ಕೊಡಬಾರ್ದಾ ಅಂತ ಕೃಷ್ಣ ಕರ್ಣನಿಗೆ ಕೇಳಿದಾಗ ಕರ್ಣ ಹೇಳ್ತಾನೆ, ಕೃಷ್ಣ ಪರಮಾತ್ಮ, ನಿನಗೆ ಗೊತ್ತಿಲ್ಲದ ಏನೈತಪ್ಪ ಸತ್ಯ, ನೀನು ಈ ರತ್ನಖಚಿತವಾದಂಥ ಬಟ್ಟಲನ್ನು ಕೇಳಿದ ತಕ್ಷಣ ನಾನು ಏನು ಮಾಡಿದೆ, ನನ್ನ ಕೈಯಾಗಿ ಎಡಗೈಯಾಗಿತ್ತು, ತಗೋ ಅಂತ ಕೊಟ್ಟೆ. ಒಂದು ವೇಳೆ ನಾನು ಎಡಗೈಯಿಂದ ಬಲಗೈಗೆ ತಗೊಂಡು ಬಲಗೈಯಿಂದ ನಿನಗೆ ಕೊಡ್ರೊಳಗ ನನ್ನ ಮನಸ್ಸು ಇದು ಕಿಮ್ಮತ್ತಿಂದೈತಿ, ಇದನ್ಯಾಕೆ ಕೊಡಕತ್ತಿ ಅಂತ ತಿಳ್ಕೊಂಡು ನನ್ನ ಮನಸ್ಸು ಹೇಳಿತ್ತಂದ್ರೆ ಕೊಡಕಕ್ಕಿತ್ತ, ಅದಕ್ಕೆ ನೀ ಕೇಳಿದ ತಕ್ಷಣ ನಾ ಕೊಟ್ಟು ಬಿಟ್ಟ್ಯಾ ಅಂತ ಹೇಳ್ತಾನೆ. ಆವಾಗ ಕೃಷ್ಣನಿಗೆ ಭಾಳ ಗೌರವ ಬರುತ್ತೆ ಕರ್ಣನ ಬಗ್ಗೆ. ಗೌರವ ಬಂದು, ಈ ನಿನ್ನ ಮಾತಿನಿಂದ ನಾನು ಸಂತುಷ್ಟನಾಗಿದ್ದೇನೆ, ನಿನಗೇನು ವರ ಬೇಕು ಕೇಳು ಕರ್ಣ ಅಂದಾಗ ಕರ್ಣ ಅಂತಾನೆ, ಭಗವಂತ ನನಗೆ ಕೊಡೋದಾದರೆ ಎರಡೇ ವರ ಕೊಡು, ಎರಡೇ ವರ. ಒಂದು, ಯಾವತ್ತಿಗೂ ಕೂಡ ಯಾರು ಏನೇ ಕೇಳಿದರೂ ಕೂಡ ನನ್ನಲ್ಲಿರುವಂಥದ್ದನ್ನು ತತ್ಕ್ಷಣ ಕೊಡುವಂಥ ಮನಸ್ಸು ಯಾವತ್ತಿಗೂ ನನ್ನ ಕೈ ಹಿಂಗೆ ಮುಂದೆ ಇರಲಿ, ಕೊಡುವಂಥ ಕೈ ಹಿಂಗೆ ಮುಂದೆ ಇರಲಿ. ಇನ್ನೊಂದು, ಯಾವತ್ತಿಗೂ ನನ್ನ ಜೀವನದಲ್ಲಿ ಇನ್ನೊಬ್ಬರಿಗೆ ತಾ ಅಂತ ಬೇಡುವಂಥ ಸ್ಥಿತಿ ತರಬೇಡ, ಯಾವತ್ತಿಗೂ ನನಗೆ ಕೊಡುವಂಥ ಸ್ಥಿತಿಯೇ ಇರಲಿ, ನನಗೆ ಬೇಡುವಂಥ ಸ್ಥಿತಿಯನ್ನು ತರಬೇಡಪ್ಪ ಪುಣ್ಯಾತ್ಮ, ಇದು ಒಂದು ವರ ಕೊಟ್ಬಿಡು ಅಂತಾನೆ. ಅಂದರೆ ನಾವು ದಾನ ಮಾಡುವಾಗ ನಮ್ಮ ಶಕ್ತ್ಯಾನುಸಾರ, ನಮ್ಮ ಸಾಮರ್ಥ್ಯಾನುಸಾರ, ನಿಮ್ಮ ಐಹಿಕ ಭೋಗಗಳ ಅನುಸಾರ ನಾವೇನು ಮಾಡಬೇಕಾಗತ್ತೆ, ದಾನವನ್ನು ಮಾಡಬೇಕಾಗತ್ತೆ. ದಾನ ಮಾಡುವಂಥದ್ದು ಕೂಡ ಜೀವನದ ತತ್ವದಲ್ಲಿ ಬರುತ್ತೆ. ನಾವೆಲ್ಲ ಗಣಿತ ಕೇಳೀವಿ, ಮಕ್ಕಳಿಗೆ ಗಣಿತ ಪಾಠ ಮಾಡ್ತೀವಿ. ಜೀವನ ಅಂದರೆ ಇದೊಂದು ಲೆಕ್ಕ, ಗಣಿತದಲ್ಲಿ ಲೆಕ್ಕ ಬರ್ತಾವೆ, ಕೂಡಿಸೋದು, ಕಳಿಯೋದು, ಗುಣಿಸೋದು, ಬಾಗಿಸೋದು ಅಲ್ವಾ. ಈಗ ಒಂದು 4-5 ಮಂದಿ ಕೂಡಿ ವ್ಯವಹಾರ ಮಾಡಿರ್ತೀವಿ ಅಂದರೆ ಬಂದಂಥ ಲಾಭನ ಏನು ಮಾಡ್ತೀವಿ, ಭಾಗಿಸ್ಕೊಂತೀವಿ, ಹೌದಾ. ಈಗ ನೋಡ್ರಿ, ನಾವು ಬಿತ್ತಿರುವಂಥದ್ದು ಒಂದು 2-3 ಸೇರು ಜೋಳ ಬಿತ್ತಿರ್ತೀವಿ, ಬರುವಂಥದ್ದು ಎಷ್ಟು ಬರ್ತೈತಿ, ಚೀಲಗಂಟ್ಲೆ ಜೋಳ ಬರ್ತೈತಿ, ಅಲ್ಲಿ ಏನಾಯ್ತು ಗುಣಿಸ್ತೈತಿ, ಅಲ್ಲಿ ಹೆಚ್ಚಾಕೋತ ಹೋಗುತ್ತೆ ಅಲ್ವಾ. ಇನ್ನು ಜೀವನದಾಗ ಕಳ್ಕೊಳ್ಳೋದು ಇರ್ತೈತಿ, ಏನನ್ನ ಕಳ್ಕೊಳ್ಳೋದು, ಆಸ್ತಿ ಅಂತಸ್ತು ಅದನ್ನು ಕಳ್ಕೊಳ್ಳೋದಲ್ಲ, ಮೊದಲು ಕಳ್ಕೊಳ್ಬೇಕಾಗಿದ್ದು ನಮ್ಮಲ್ಲಿರುವಂಥ ಅರಿಷಡ್ ವರ್ಗಗಳನ್ನು,
ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಏನು ಕೆಟ್ಟ ಗುಣಗಳದಾವಲ್ಲ ಇವನು ಕಳ್ಕೊಳ್ಳುವಂಥದ್ದು. ಇನ್ನು ಕೂಡಿಸುವಂಥದ್ದು ಏನಂದ್ರೆ ಬಳಗ ಕೂಡಿಸೋದು. ಈಗ ವರ್ಷಕ್ಕೊಮ್ಮೆ ಜಾತ್ರೆ ಮಾಡೋದು ಎದಕ್ಕೆ ರೀ? ಬಳಗೆಲ್ಲ ಬರ್ತದೆ ನೋಡ್ರಿ. ಈಗೆಲ್ಲ ಬಂದಿರ್ಬೋದು ಬೇರೆ ಬೇರೆ ಇಲ್ಲಿಂದ ಹೆಣ್ಣು ಮಕ್ಕಳು ಬೇರೆ ಬೇರೆ ಊರಿಗೆ ಹೋಗಿರ್ತಾರ ಮದುವೆ ಆಗಿ. ಅವ್ರಿಗೆ ತವ್ರ ಮನೆಗೆ ಬರಬೇಕಂತ ಆಸೆ ಇರುತ್ತೆ. ಯಾವಾಗ ಬೇಕಾದಾಗ ಕಳಿಸ್ತಾರನ ಅವರು ಗಂಡನ ಮನೆಯವರು. ನಮ್ಮೂರ ಜಾತ್ರೆ ಐತಿ ಹೊಕ್ಕಿ ನನ್ನ ಆಯ್ತು ಹೋಗಂತಾರ. ಅಂದರೆ ಇಲ್ಲೆಲ್ಲ ಬಳಗ ಸೇರಿಸೋದು ನೋಡ್ಬೋದು. ಈಗ 4-5 ದಿನದಿಂದ ಇಷ್ಟೇ ಜನ ಕುಡಿವಿ, ನಾಳೆ ಹೆಂಗೆ ಸೇರ್ತೈತೆ ನೋಡ್ರಿ ಬಳಗಿಲ್ಲಿ. ಆ ಹುಚ್ಚಪ್ಪ ಏನು ತೇರು ಹೇಳಕತ್ತಾನ, ಬಳಗ ಸೇರೋದಿಲ್ಲ. ಯಾಕೆ ಸೇರ್ತಿ? ಆ ಬಳಗ ಸೇರ್ಬೇಕಂತ ತಿಳ್ಕೊಂಡ ಜಾತ್ರೆ ಮಾಡಾಕತ್ತೀವಿ. ನಾವೆಲ್ಲ ಬಿಟ್ಟು ಕಳ್ಕೊಂಡು ಹೋಗೋದಲ್ಲ, ದೂರ ಸಿಡಿದು ಹೋಗೋದಲ್ಲ, ಎಲ್ಲರೂ ಕೂಡ್ಲಿ ಅಂತ ತಿಳ್ಕೊಂಡ ಇಂಥ ಜಾತ್ರೆ ಉತ್ಸವ ಮಾಡ್ತೀವಿ. ಅದಕ್ಕೆ ನಿಜಗುಣ ಶರಣರು ಹೇಳ್ತಾರೆ, ಈ ಜೀವನವನ್ನು ಗಣಿತದಲ್ಲಿ ಹೋಲಿಸ್ತಾರೆ. ಕೂಡಿಸುವ, ಕಳೆಯುವ, ಗುಣಿಯುವ, ಗುಣಿಸುವ, ಭಾಗಿಸೋದು. ಏನು ಹೇಳ್ತಾರಪ್ಪ ಅಂತಂದ್ರೆ, ಸ್ನೇಹಿತರನ್ನು ಕೂಡಿಸು, ದುರ್ಗುಣಗಳನ್ನು ಕಳೆ, ಸಂತೋಷವನ್ನು ಗುಣಿಸು, ದುಡಿದದ್ದನ್ನು ಭಾಗಿಸು, ಗಣಿತವಿದನು ಕೂಡಿ ಕಳೆಯಬಲ್ಲಾತನು, ತ್ರಿನಯ ನೆನಪನು ಲೆಕ್ಕಿಗ ಲೋಕದಲ್ಲಿ ಅಂತ ನಿಜಗುಣ ಶರಣರು ಹೇಳ್ತಾರೆ. ಯಾರು ಜೀವನದಲ್ಲಿ ಸ್ನೇಹಿತರನ್ನ, ಬಂಧು ಬಳಗವನ್ನು ಕೂಡಿಸ್ಕೋಬೇಕು, ಕರ್ಕೋಬೇಕು, ನಮ್ಮಲ್ಲಿರುವಂಥ ಕೆಟ್ಟ ಗುಣಗಳನ್ನೆಲ್ಲ ಕಳ್ಕೋಬೇಕು, ನಿನಗಾದ ಸಂತೋಷವನ್ನು ಇನ್ನೊಬ್ಬರಿಗೆ ಹಂಚ್ಕೋಬೇಕು. ಆಗಲೇ ಹೇಳಿದ್ನಲ್ಲ ಹಕ್ಕಿಕತಿ, ಇನ್ನೊಬ್ಬರು ಮನಸ್ಸನ್ನು ಸಂತೋಷಪಡಿಸುವಂಗ ನೀನು ಏನು ಮಾಡು, ನಿನ್ನ ಒಂದಷ್ಟು ಪ್ರದರ್ಶನ ಇರಲಿ. ಇನ್ನೊಬ್ಬರು ಮನಸ್ಸಿಗೆ ನೋವಾಗುವಂಗ, ಇನ್ನೊಬ್ಬರು ಹತಾಶೆ ಪಡುವಂಗ, ಇನ್ನೊಬ್ಬರು ಹೊಟ್ಟೆ ಕಿಚ್ಚು ಪಡುವಂಗ ನಿನ್ನ ಪ್ರದರ್ಶನ ಆಗಬಾರ್ದು. ಇನ್ನೊಬ್ಬರು ಖುಷಿ ಪಡಬೇಕು, ಸಂತೋಷಗೊಳ್ಬೇಕು, ನೀನು ಸಂತೋಷಗೊಂಡು ಎಲ್ಲರನ್ನ ಸಂತೋಷಗೊಳಿಸುವಂಥದ್ದು. ಈಗ ನೋಡ್ರಿ, ಹುಚ್ಚಪ್ಪನ ಜಾತ್ರೆ ಮಾಡೋದರ ಮೂಲಕ ಭಗವಂತನನ್ನು ಸಂತುಷ್ಟಪಡಿಸೋದು ಒಂದು ಕಡೆ ಆದರೆ, ನಾವೆಲ್ಲರೂ ಕೂಡ ಮೊದಲು ಸಂತೋಷ ಪಡ್ತೀವಿ. ಯಾಕ? ಎಲ್ಲರೂ ಕೂಡ್ತೀವಿ, ಎಲ್ಲೆಲ್ಲೋ ಇದ್ದವರು, ದುಡ್ಯಾಕೆ ಹೋದವರು ಎಲ್ಲರೂ ಬರ್ತೀವಿ, ಬಂದು ಸಂಭ್ರಮ ಪಡ್ತೀವಲ್ಲ. ಈ ರೀತಿ ಸಂಭ್ರಮ ಪಡ್ತಾ ಕೊನೆಯಲ್ಲಿ 4ನೇದು ಹೇಳ್ತಾನೆ, ದುಡಿದದ್ದನ್ನು ಭಾಗಿಸೋದು. ಇಷ್ಟು ದಿವಸ ದುಡ್ದಿಯಲ್ಲಪ್ಪ, ಆ ದುಡ್ದಿದ್ದಾಗ ಅದ್ರಾಗ ಒಂದಿಷ್ಟು ಭಾಗ ಭಗವಂತನಿಗೆ, ಸಮಾಜಕ್ಕೆ ಇರಲಿ. 10 ರೂಪಾಯಿ ದುಡ್ದಿ ಅಂದ್ರೆ ಅದ್ರಾಗ 1 ರೂಪಾಯಿ 8ನೇ ಏನಾಗಲಿ ಧರ್ಮ ಕಾರ್ಯಕ್ಕೆ ಮೀಸಲಾಗಿರಲಿ. ನಿನ್ನ ಸಾಮರ್ಥ್ಯ ಎಷ್ಟೈತಿ ಅಷ್ಟು ದಾನ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ದಾನ ಮಾಡ್ಬೇಕಂತ ತಿಳ್ಕೊಂಡು ದರಿದ್ರವಾಗಿ ದರಿದ್ರತನ ತೊಗೊಂಬರುವಷ್ಟು ದಾನ ಮಾಡಬಾರ್ದು. ದರಿದ್ರನ ಬರುವಷ್ಟು ದಾನ ಮಾಡೋದಲ್ಲ, ಬಡತನ ಬರುವಂಗೆ ದಾನ ಮಾಡೋದಲ್ಲ, ಅಥವಾ ಯಾರಿಗೂ ಕೊಳ್ಳಾರ್ದಷ್ಟು ಜಿಪುಣತನೂ ಮಾಡೋದಲ್ಲ. ಎಲ್ಲ ಇರ್ತೈತಿ, ಕೇಳಬೇಕು ಅವ್ರಿಗೆ. ಹೋಗಿ ಪಟ್ಟಿ ಕೊಡ್ರಿ ಅಂದ್ರೆ, ಎದಕ್ಕೆ ಪಟ್ಟಿ? ಹಿಂಗ್ರಿ ಜಾತ್ರೆ, ಏನು ಜಾತ್ರೆ ಒಳ ಜಾತ್ರೆನ ಮಾಡೋದನ್ನು ಸುಳ್ಳ ಕೊಡೋದಲ್ಲ ಬಿಡೋದಲ್ಲ, ಏನು ಅನ್ಕೋತ ಕುಂದ್ರೋದು. ಮಣ್ಣಿದು ಏನೇನಾಯ್ತು, ಎಲ್ಲ ಲೆಕ್ಕ ಏನೇನಾಯ್ತು ಕೇಳ್ತಾರೆ. ಅದನ್ನು ಸ್ವಾಭಾವಿಕ ಕೇಳಬೇಕ ಲೆಕ್ಕ. ಯಾಕಂದ್ರೆ ಜೀವನದಾಗ ಯಾವತ್ತಿಗೂ ಪಾರದರ್ಶಕತೆ ಇರಬೇಕು. ಇವತ್ತು ಧರ್ಮ ಕಾರ್ಯನೇ ಇರಲಿ, ಮನ್ಯಾಗ ಏನೇ ಇರಲಿ, ಮನ್ಯಾಗನೂ ನೋಡ್ರಿ ಎಷ್ಟು ದಿವಸ ಹೋಗಿಲ್ಲ ಕೆಲಸಕ್ಕೆ, ಈಟ ತಂದಿಯಲ್ಲ ಪಗಾರ ಎಲ್ಲಿ ಹೊತ್ತು ಉಳಿದಿತ್ತು ಕೇಳೋದಿಲ್ಲ. ಮನ್ಯಾಗ ಕೇಳ್ತಾರಿಲ್ರಿ ಪಗಾರ, ನಿನ್ನೆ 500 ರೂಪಾಯಿ ಬಂದಿತ್ತಲ್ಲ ಎಲ್ಲಿಟ್ಟು, ಏನು ಮಾಡಿದ್ವಿ, ಕುಡಿದು ಬಂದೇನ, ಹಾಳು ಮಾಡಿದೇನ ಅಂತ ಕೇಳೋದಿಲ್ಲ. ಹಂಗೆ ಇವತ್ತು ಧರ್ಮದ ಕಾರ್ಯ, ಇಂಥ ಒಂದು ಸಮಾಜ ಸೇವೆ ಮಾಡುವಾಗನೂ ಕೂಡ ಪಾರದರ್ಶಕತೆ ಇರಬೇಕು. ಯಾಕಂದರೆ ಒಬ್ಬೊಬ್ಬರ ಶ್ರಮದ ಹಣನೂ ಕೂಡ 1 ರೂಪಾಯಿನೂ ಇಲ್ಲಿ ಬಂದು ಸೇರಿರ್ತೈತಿ. ಅದೆಲ್ಲವೂ ಕೂಡ ಸತ್ಪಾತ್ರಕ್ಕೆ ಸಲ್ಲಬೇಕು, ಅದೆಲ್ಲ ಒಳ್ಳೆ ಕೆಲಸಕ್ಕನ ಸಲ್ಲಬೇಕು. ಅದನ್ನು ನೀವು ಒಳ್ಳೆ ಕೆಲಸಕ್ಕೆ ಸಲ್ಲಿಸಿದ್ರೂ ಕೂಡ ಅದು ಏನಾಗಬೇಕು, ಎಲ್ಲರಿಗೂ ಕೂಡ ಮನ ಮುಟ್ಟುವಂಗ, ಎಲ್ಲರಿಗೂ ಹೌದು ಅನ್ನುವಂಗ ನಾವು ಏನು ಮಾಡಬೇಕಾಗತ್ತೆ, ತೋರಿಸ್ಬೇಕಾಗತ್ತೆ ಲೆಕ್ಕ. ಯಾಕೆ ಈ ವಿಚಾರ ಹೇಳಕತ್ತೀನಿ ಅಂದ್ರೆ, ನಿಜಗುಣ ಶರಣರು ಅದನ್ನೇ ಹೇಳ್ತಾರೆ, ಯಾವುದರಲ್ಲಿಯೂ ಕೂಡ ಮುಚ್ಚಿಟ್ಕೋಬಾರ್ದು, ಎಲ್ಲವನ್ನ ಬಿಚ್ಚಿಡಬೇಕು. ಏನೇನು ಕೆಲಸ ಮಾಡಿವಲ್ಲ ಅದೆಲ್ಲ ಭಗವಂತನ ಸದಿಚ್ಛೆ ಅಂತ ಮಾಡ್ತಾ ಇರ್ತೀವಿ, ಸಮಾಜ ಸೇವೆ ಮಾಡ್ತಾ ಇದ್ವಿ ಅಂದರು ಇಲ್ಲಿ ಯಾವುದೇ ಸ್ವಾರ್ಥ ಇರಲಾರ್ದೆ ನಿಸ್ವಾರ್ಥದಿಂದ ನಿಸ್ಪೃಹತೆಯಿಂದ ಭಗವಂತನ ಸೇವೆಯನ್ನು ಮಾಡಿದಾಗ ಎಲ್ಲರೂ ಮೆಚ್ಚುತ್ತಾರೆ. ಹಾಗೆ ಎಲ್ಲರೂ ಮೆಚ್ಚುವಂಗ, ಎಲ್ಲರೂ ಕೂಡಿ ಕೆಲಸ ಮಾಡುವಂಥದ್ದಕ್ಕೇ ಇಂಥ ಎಲ್ಲ ಉತ್ಸವಗಳಿರ್ತವೆ. ಹಾಗಾಗಿ ದುಡಿದದ್ದನ್ನು ಭಾಗಿಸಬೇಕು ಅಂತ ಹೇಳ್ತಾರೆ ನಿಜಗುಣ ಶರಣರು. ದುಡಿದದ್ದನ್ನು ಭಾಗಿಸ್ಕೋಬೇಕು, ನಿನ್ನ ಎಷ್ಟೈತಿ ಶಕ್ತಿ ಅಷ್ಟೇ ಭಾಗಿಸು, ಹೆಚ್ಚಿಗೆ ಭಾಗಿಸ್ಬೇಡ. ಆದರೆ ಜಿಪುಣತನ ಮಾಡಕ್ಕೆ ಹೋಗಬೇಡ. ದಾನ ಮಾಡುವಾಗ ನಿನ್ನ ಹತ್ರ ಭಗವಂತ ಕೊಟ್ಟನಂದ್ರೆ ದಾನ ಮಾಡಿಬಿಡು. ಇಲ್ಲಕ್ಕಂದ್ರೆ ಏನಾಗುತ್ತೆ ಅನ್ನೋದ್ರ ಕೇಳ್ರಿ. ಆಗಲೇ ತಾಯಿ ಬಸಮ್ಮ ಅವರು ಒಂದು ಅದ್ಭುತವಾದಂಥ ಭಕ್ತಿಗೀತೆಯನ್ನು ಸಮರ್ಪಣೆ ಮಾಡಿದರು. ಎಷ್ಟು ಇದ್ದರೂ ಯಾರು ಬರೋದಿಲ್ಲ
ನಿನ್ನ ಹಿಂದೆ, ಹೌದ್ರಾ, ನಿಮ್ಮ ಹತ್ರ ಎಷ್ಟಿದ್ರೂ ಕೂಡ ನಿಮ್ಮ ಹಿಂದೆ ಯಾರೂ ಬರೋದಿಲ್ಲ. ನೀವು ಹೋದ ಮೇಲೆ ಎಲ್ಲಿ ಮಠ ಬರ್ತಾರಂದ್ರೆ ಸ್ಮಶಾನದ ಮಠ ಮಾತ್ರ ಬರ್ತಾರ. ಎಷ್ಟು ಇದ್ದರೂ ಯಾರು ಬರೋದಿಲ್ಲ ನಿನ್ನ ಹಿಂಬಾಲ ಅನ್ನುವಂಥ ಗೀತೆ ಹಾಡಿದ್ರಲ್ಲ. ಆದರೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಈ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಿ ಅಂತ ಹೇಳಿದರು. ತಮಗೆಲ್ಲ ಗೊತ್ತಿದೆ, ಯುರೋಪ್ ದೇಶದಲ್ಲಿ ಒಬ್ಬ ಅಲೆಕ್ಸಾಂಡರ್ ಅನ್ನುವಂಥ ದೊಡ್ಡ ಸಾಮ್ರಾಟ ಇದ್ದ. ಆ ಸಾಮ್ರಾಟನ ಭ್ರಮೆ ಹೆಂಗಿತ್ತಪ್ಪ ಅಂತಂದ್ರೆ, ಈಗ ಕೆಲವ್ರಿಗೆ ಇರ್ತೈತಿ ಭ್ರಮೆ, ಜೀವನದಾಗ ನಾನು ಒಮ್ಮೆರೆ ಚೇರ್ಮನ್ ಆಗಬೇಕ, ನಾನು ಅಧಿಕಾರ ಹಿಡಿಯಬೇಕ, ಹೊಲ ಹೋಗಲಿ ಮನೆ ಹೋಗಲಿ ಏನಾರ ಯಾಕಾಗಲ್ದಕ್ಕ, ಜೀವನದಾಗ ನಾನು ಒಮ್ಮೆ ಚೇರ್ಮನ್ ಆಗಬೇಕಾ, ಮಂತ್ರಿ ಆಗಬೇಕಾ, ಮುಖ್ಯಮಂತ್ರಿ ಆಗಬೇಕಾ, ಪ್ರಧಾನಮಂತ್ರಿ ಆಗಬೇಕಂತ ತಿಳ್ಕೊಂಡು ಕೆಲವರಿಗೆ ಭ್ರಮೆ ಇರುತ್ತೆ. ಹಂಗೆ ಈ ಏನು ಯುರೋಪ್ದ ಅಲೆಕ್ಸಾಂಡರ್ಗೆ ಇಡೀ ದೇಶವನ್ನೇ ಗೆಲ್ಲಬೇಕಂತ ತಿಳ್ಕೊಂಡು ಒಂದು ಭ್ರಮೆ ಬಂತು. ಆ ನಿಟ್ಟಿನಲ್ಲಿ ತನ್ನ ಸುತ್ತಮುತ್ತಲಿನ ದೇಶವನ್ನು ಆಕ್ರಮಣ ಮಾಡ್ತೀಯ, ಇಡೀ ವಿಶ್ವವನ್ನೇ ಗೆಲ್ಲಬೇಕಂತೇಳಿ ಹೋಗ್ತಾನ. ಕೊನೆಯಲ್ಲಿ ಅವನಿಗೊಂದು ಸತ್ಯದ ದರ್ಶನವಾಗತ್ತೆ. ಯಾವಾಗ ಇಡೀ ವಿಶ್ವವನ್ನೇ ತನ್ನ ಅಂಗೈಯಲ್ಲಿ ಹಿಡ್ಕೊಂಡನ, ಎಲ್ಲ ಗೆದ್ದನ, ಆಮೇಲೆ ಆತನ ಗುರು ಅರಿಸ್ಟಾಟಲ್ ಅವನಿಗೆ ಜ್ಞಾನೋದಯ ಮಾಡ್ತಾನೆ. ನೀನು ಏನು ಈ ಜಗತ್ತೈತಲ್ಲ, ನೀನು ಇಷ್ಟೆಲ್ಲ ಕಬಳಿಸಿದ್ರು, ಇದನ್ನೆಲ್ಲ ಗೆದ್ದರೂ ಕೂಡ, ನೀನು ಇಷ್ಟೆಲ್ಲ ತೊಗೊಂಡ್ರು, ಹೋಗುವಾಗ ನಿನ್ನಿಂದ ಯಾರೂ ಇರೋದಿಲ್ಲ ಅಂತ ತಿಳ್ಕೊಂಡು ಒಂದು ಬುದ್ಧಿ ಮಾತು ಹೇಳಿದಾಗ ಇವಂಗೆ ಜ್ಞಾನೋದಯ ಆಗತ್ತೆ. ಜ್ಞಾನೋದಯ ಆಗಿ ಸಾಯೋ ಕಾಲಕ್ಕೆ ಈ ಅಲೆಕ್ಸಾಂಡರ್ ತನ್ನ ಸೈನಿಕರಿಗೆ ನನ್ನ 3 ಆಸೆ ಅದಾವು, ನೆರವೇರಿಸ್ಬೇಕಪ್ಪ ಅಂತ ಹೇಳ್ತಾನೆ. ನನ್ನ 3 ಆಸೆ ಅದಾವು, ಈ 3 ಆಸೆಯನ್ನು ನೆರವೇರಿಸಬೇಕು ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ಸೈನಿಕರಿಗೆ ಹೇಳ್ತಾನೆ. ಏನು ಆಸೆ ಅಂತ ಕೇಳಿದಾಗ ಅಲೆಕ್ಸಾಂಡರ್ ಹೇಳ್ತಾನೆ, ನಾನು ಸಾಯೋ ಕಾಲಕ್ಕೆ ಈ ಜಗತ್ತಿನಲ್ಲೇ ಶ್ರೇಷ್ಠವಾಗಿರುವಂಥ 4 ವೈದ್ಯರನ್ನು ಕರೆಸ್ಬೇಕು, 4 ಮಂದಿ ಡಾಕ್ಟ್ರನ್ನ ಕರೆಸ್ಬೇಕು ನಾನು ಸಾಯೋ ಟೈಮ್ನಾಗ. ಆಮೇಲೆ ನಾ ಸತ್ತ ಮೇಲೆ ನಾನು ತೊಗೊಂಡು ಹೋಗ್ತಿರಲ್ಲ ನನ್ನ ಶವದ ಪೆಟ್ಟಿಗೆಯಲ್ಲಿ, ನನ್ನ ಕೈ ಎಲ್ಲರಿಗೂ ಹೊರಗೆ ಕಾಣುವಂಗೆ ಶವದ ಪೆಟ್ಟಿಗೆಯಲ್ಲಿ ನನ್ನ ಶವವನ್ನು ಇಡಬೇಕು, ನನ್ನ ಕೈ ಹೊರಗೆ ಚಾಚಿರಬೇಕು. ಇನ್ನು 3ನೇ ಆಸೆ ಏನಂದ್ರೆ, ಇಲ್ಲಿವರೆಗೆ ಏನು ಗೆದ್ದಿನಲ್ಲ, ಏನು ಸಂಪಾದನೆ ಮಾಡಿನಲ್ಲ, ಆಸ್ತಿ ಅಂತಸ್ತು ವಜ್ರ ವೈಡೂರ್ಯ ಬಂಗಾರ ಇದನ್ನೆಲ್ಲ ಏನು ಮಾಡು, ನನ್ನ ಶವಯಾತ್ರೆ ಹೋಗ್ತಾ ಇರ್ತದಲ್ಲ ಎಲ್ಲದನ್ನು ಮಣ್ಣಿಗೆ ತೂರಿ ಬಿಡ್ರಿ ಅಂತ ತಿಳ್ಕೊಂಡು ಈ 3 ಆಸೆಯನ್ನು ಹೇಳಿದಾಗ ಅವರ ಏನು ಸೈನಿಕರಾಗಿರ್ಬೋದು, ಮಂತ್ರಿಗಳು ಇದನ್ನು ಕೇಳಿಸ್ಕೊಂಡು ಭಾಳ ವಿಚಿತ್ರ ಅನಿಸ್ತೈತಿ. ಯಾಕೆ ಸಾಮ್ರಾಟ್ರೆ ಇಷ್ಟೊಂದು ಜೀವನದಲ್ಲಿ ಜಿಗುಪ್ಸೆ ಯಾಕೆ ಬಂತು? ನೀವು ಇಡೀ ವಿಶ್ವವನ್ನು ಗೆದ್ದಿರುವಂಥ ಸಾಮ್ರಾಟರು, ನಿಮ್ಮಿಂದ ಇಂಥ ಮಾತಾ ಅಂದಾಗ ಆಗ ಅಲೆಕ್ಸಾಂಡರ್ ಹೇಳ್ತಾನೆ, ನಾನು ಯಾಕೆ ಈ 3 ಆಸೆ ನೆರವೇರಿಸ್ಕೊಡು ಅಂತ ಹೇಳಿದ್ದೆ ಅಂದರೆ, ನಾ ಸಾಯೋ ಕಾಲಕ್ಕೆ ನನ್ನ ಹತ್ರ ಇಷ್ಟೆಲ್ಲ ಆಸ್ತಿ ಅಂತಸ್ತು ಎಲ್ಲ ಐತಿ, 4 ಮಂದಿ ಇಡೀ ಜಗತ್ತಿನಲ್ಲೇ ಶ್ರೇಷ್ಠ ಇರುವಂಥ ವೈದ್ಯರು ಬಂದ್ರೂ ನನ್ನ ಸಾವು ಮುಗಿದು ಬಂತಂದ್ರೆ ಅವ್ರು ಉಳ್ಸೋಕ್ಕಾಗೋದಿಲ್ಲ. ಎಷ್ಟು ರೊಕ್ಕ ಖರ್ಚು ಮಾಡಿದ್ರು ಉಳಿಯೋದಿಲ್ಲ, ನಾನು ಎಷ್ಟು ರೊಕ್ಕ ಖರ್ಚು ಮಾಡಿದ್ರು ಉಳಿಯೋದಿಲ್ಲ ಅನ್ನುವಂಥ ಸಂದೇಶ ಹೋಗಲಿ. ಸಾವು ಮನೆಗೆ ಬಂದಾಗ ಅದನ್ನು ಸ್ವೀಕಾರ ಮಾಡಲೇಬೇಕು. ನನ್ನಷ್ಟು ರೊಕ್ಕ ಐತಿ ಅದು ಐತಿ ಅಂತ ತಿಳ್ಕೊಂಡು ಎಷ್ಟು ದಿನ ನನ್ನನ್ನು ಕಾಪಾಡ್ತಾರ? ಕೊನೆಯೊಂದು ದಿನ ಈ ಸಾವನ್ನು ಗೆಲ್ಲಕ್ಕಾಗೋದಿಲ್ಲ, ಯಾರಿಂದನೂ ಗೆಲ್ಲಕ್ಕಾಗೋದಿಲ್ಲ. ಇನ್ನು 2ನೇ ಸತ್ಯ ಏನಪ್ಪ ಅಂತಂದ್ರೆ, ನಾನು ಇಡೀ ಜಗತ್ತನ್ನು ಗೆದ್ದೀನಿ, ಎಷ್ಟೆಲ್ಲ ನನ್ನ ಹತ್ರ ಸೈನ್ಯ ಐತಿ, ಸಾಮ್ರಾಜ್ಯ ಐತಿ, ಆಸ್ತಿ ಅಂತಸ್ತು ಎಲ್ಲ ಐತಿ, ಆದರೆ ಹೋಗುವಾಗ ನನ್ನ ಕೈ ಖಾಲಿ ಐತಿ. ಇದು ಗೊತ್ತಾಗಲಿ ಜಗತ್ತಿಗೆ, ನಾ ಹೆಂಗೆ ಬಂದಿದ್ದಲ್ಲ ಹಂಗೆ ಹೊಂಟೀನಿ, ಹಿಂಬಲ ನಾನು ಏನೂ ತಗೊಂಡು ಹೊಂಟಿಲ್ಲ ಅನ್ನುವಂಥ ಸತ್ಯ ಈ ಜಗತ್ತಿಗೆ ಗೊತ್ತಾಗಲಿ. ಇನ್ನು 3ನೇ ಸತ್ಯ ಏನಂದ್ರೆ, ನಾ ಏನಿಷ್ಟೆಲ್ಲ ಗಳಿಸಿನಲ್ಲ ಇದು ಯಾವುದು ನಂದಲ್ಲ, ಇದೆಲ್ಲ ಭೂಮಿದ ಮಣ್ಣಿಂದ. ಚಿನ್ನ ಬಂಗಾರ ಏನು ನಾವು ಹೇಳ್ತೀವಿ, ಬೆಳ್ಳಿ ವೈಡೂರ್ಯ ಮುತ್ತು ರತ್ನ ಇವೆಲ್ಲ ಎಲ್ಲಿ ಸಿಕ್ಕಿದ್ದು ರೀ? ಮಣ್ಣಿನಿಂದ ಅಲ್ಲ, ಇದೇ ಭೂಮಿಯಲ್ಲಿ ಅಲ್ಲ. ಯಾರು ಏನು ಸ್ಪೆಷಲಾಗಿ ಮಾಡಿವ? ನಾವು ಏನೂ ಮಾಡಿಲ್ಲ, ನಾವು ಏನು ಸೃಷ್ಟಿಸೋಕ್ಕಾಗೋದಿಲ್ಲ ನಮಗೆ. ಎಲ್ಲ ಭಗವಂತ ಸೃಷ್ಟಿ ಮಾಡ್ಯಾನ, ಅದಕ್ಕೆ ಒಂದಿಷ್ಟು ರೂಪ ಕೊಡಕತ್ತೀವಿ ಅಷ್ಟೇ. ಆ ರೂಪ ಏನಾಗಕತ್ತಂದ್ರೆ ಇವತ್ತು ವಿರೂಪ ಆಗಕತ್ತೈತಿ, ಕುರೂಪ ಆಗಕತ್ತೈತಿ. ಹಿಂಗೆ ಏನೋ ನಾನು ತೊಗೊಂಬಂದ್ರು ಹೊಳ್ಳಿ ಇಲ್ಲೇ ಬಿಟ್ಟು ಹೋಗ್ತೀನಿ, ಈ ಸತ್ಯ ಗೊತ್ತಾಗಲಿ ಅಂತ ತಿಳ್ಕೊಂಡು ಅಲೆಕ್ಸಾಂಡರ್ ಹೇಳಿದ.
ಅದಕ್ಕೆ ಆ ಮಾತುಗಳನ್ನು ಎಷ್ಟು ಇದ್ದರೂ ಯಾರೂ ಬರೋದಿಲ್ಲ ನಿನ್ನ ಹಿಂಬಾಲ ಅಂತ ತಿಳ್ಕೊಂಡು ಎಷ್ಟು ಅದ್ಭುತವಾಗಿ ಹೇಳಿದ್ರಲ್ಲ. ಯಾಕಂದ್ರೆ ಒಬ್ಬೊಬ್ರಿಗೆ ಹಿಂಗೆ ಆಸೆ ಇರ್ತೈತಲ್ಲ, ಸಾಯು ಕಾಲಕ್ಕೂ ಇನ್ನೂ ಆಸೆ ಇರ್ತೈತಿ, ಇನ್ನೂ ಆಸೆ. ಇಷ್ಟು ಜಿಪುಣತನ ಮಾಡ್ತಿರ್ತಾರೆ ಸಾಯು ಕಾಲಕ್ಕೂ. ಒಂದು ಊರಾಗ ಒಬ್ಬ ಶ್ರೀಮಂತ ಮುದುಕಿರ್ತಾನೆ. ಶ್ರೀಮಂತ ಮುದುಕ ಎಲ್ಲೆಲ್ಲೋ ಆಸ್ತಿ ಗಳಿಸಿಬಿಟ್ಟಾನ. ಅವ್ನು 4 ಮಂದಿ ಮಕ್ಕಳು. ಅವ ಎಲ್ಲೆಲ್ಲ ಆಸ್ತಿ ಮಾಡ್ಯಾನ ಅನ್ನೋದು ಒಟ್ಟ ಗೊತ್ತಾಗಿಲ್ಲ. ಸಾಯು ಮುಂದೆ ಏನು ಮಾಡಕತ್ತಾನ, ಏನೋ ಹೇಳ್ಬೇಕಂತಿದ್ರು ಮುದುಕ ಬಾಯಿಂದ ಮಾತು ಬರ್ಬೇಕಂತವು ಬರೋಕ್ಕಾಗೋದು, ಶಕ್ತಿನೇ ಇಲ್ಲ. ಈ 4 ಮಂದಿ ಮಕ್ಕಳು ವಿಚಾರ ಮಾಡ್ತಾರ, ನಮ್ಮಪ್ಪ ಇನ್ನೂ ಏನೇನು ಆಸ್ತಿ ಮಾಡಿಟ್ಟಾನ, ಅದನ್ನು ಹೇಳಬೇಕಂತಾನ, ಪಾಪ ಅವ್ನಿಗೇನು ಹೇಳೋದು ಆಗವಲ್ದು ಅವ್ನು ತಿಳ್ಕೊಂಡು ವಿಚಾರ ಮಾಡಿ ಒಬ್ಬರು ಡಾಕ್ಟ್ರನ್ನ ಕರೆಸ್ತಾರ. ಡಾಕ್ಟ್ರ, ನಮ್ಮ ಅಪ್ಪಾರು ಏನೋ ಹೇಳಕತ್ತಾರ್ರಿ, ಇನ್ನೂ ಎಲ್ಲೆಲ್ಲ ಆಸ್ತಿ ಮಾಡ್ಯಾರನ್ನ ಹೇಳಕತ್ತಾರ, ಸ್ವಲ್ಪ ಅವ್ರಿಗೆ ಒಂದಿಟ್ಟು ಟ್ರೀಟ್ಮೆಂಟ್ ಕೊಡ್ರಿ. ಅವಾಗ ಡಾಕ್ಟ್ರ್ ಅಂತಾನ, ನೋಡಪ್ಪ ನಿಮ್ಮ ಅಪ್ಪಾರು ಮಾತಾಡ್ಬೇಕಂದ್ರೆ ಒಂದು ಚಲೋ ಇಂಜೆಕ್ಷನ್ ಮಾಡ್ತೀನಿ, ಅದಕ್ಕೆ 4 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಆದ್ರೆ ನಿಮ್ಮ ಅಪ್ಪ 4 ಮಾತು ಮಾತಾಡ್ತಾನೆ, ಹೆಚ್ಚಿಂದ 5ನೇ ಮಾತು ಮಾತಾಡೋದಿಲ್ಲ. ಸಾಕು ಬಿಡ್ರಿ ಮರ್ಯಾರ, 4 ಲಕ್ಷ ಹೋದ್ರೆ ಹೋಗಲ್ಲಕ್ಕ, ಅವ 40 ಕೋಟಿದು 400 ಕೋಟಿದು ಎಲ್ಲರ ಆಸ್ತಿ ಇಟ್ಟ ನಾನು ಹೇಳಿದಂದ್ರೆ ಸಾಕು, ನಮಗೆ ಮುಂದಿನ ನಾವು ಆಸ್ತಿ ತೊಗೊಳಕ್ಕೆ ನಾವೆಲ್ಲ ರೆಡಿ ಇದೀವಿ ಅಂತ ತಿಳ್ಕೊಂಡು ಇವ್ರು ವಿಚಾರ ಮಾಡಿ 4 ಲಕ್ಷದ ಇಂಜೆಕ್ಷನ್ ಮಾಡ್ತಾರೆ. ಅವ್ನು ಡಾಕ್ಟ್ರ್ ಬಂದು 4 ಲಕ್ಷದ ಇಂಜೆಕ್ಷನ್ ಕೊಡೋಣ. ಈ ಮುದುಕ ಆ ಇಂಜೆಕ್ಷನ್ ಒಳಗೆ ಏನು ಹೋತಲ್ಲ, 4 ಮಾತಾಡ್ತೈತ್ರಿ. ಎಂಥ ಮಾತು ಮಾತಾಡ್ತೈತಂದ್ರೆ, ಲೇ ಆಡು ಕಸಬರಿಗೆ ತಿನ್ನಾಕತ್ತೈತಿ, ಲೇ ಆಡು ಕಸಬರಿಗೆ ತಿನ್ನಾಕತ್ತೈತಿ. ನೋಡ್ರಿ, ಅವನು ಇನ್ನೂ ಆಸೆ ಹೋಗಿಲ್ಲ, ಆಡು ಕಸಬರಿಗೆ ತಿನ್ನಾಕತ್ತೈತಿ, ಅದನ್ನ ನೋಡಕತ್ತಾನ, ಹಾಳಾಗತ್ತಲ್ಲ ನನ್ನ ಆಸ್ತಿ ಅನ್ನಕತ್ತಾನ, ಸಾಯಕತ್ತಾನ. ಯಾಕೆ ವಿಚಾರ ಹೇಳಕತ್ತೇನಂದ್ರೆ, ಕೆಲವ್ರಿಗೆ ಏನು ಸಾಯುವ ಮಟನೂ ಗಳಿಸ್ಬೇಕು ಇದ್ರಾಗ ಹೊಂಟಿರ್ತಾರೆ. ಅದಕ್ಕೆ ಭಾಳ ಅದ್ಭುತವಾಗಿ ಒಂದು ಕಡೆ ಒಬ್ಬ ಕವಿ ಬರೀತಾನೆ. ಎಷ್ಟು ಅದ್ಭುತ ಅಂದರೆ, ಈ ಜೀವನ ಅನ್ನುವಂಥದ್ದು 16 ವರ್ಷ ನೆರಳಾಗಿ ನಿಂತ ಮರ, 16 ವರ್ಷ ನೆರಳಾಗಿ ನಿಂತ ಮರ, ತೊಲೆಯಾಗಿ ಉಳಿಯಿತು 100 ವರ್ಷ, 100 ವರ್ಷ. 100 ವರ್ಷ ಆಳಿದ ಅರಸ, 100 ವರ್ಷ ಆಳಿದ ಅರಸ, ಹೆಣವಾಗಿ ಉಳಿಯಲಿಲ್ಲ 3 ದಿವಸ, ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಎಷ್ಟು ಅದ್ಭುತವಾಗಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇಂಥ ಎಲ್ಲ ವಿಚಾರಗಳನ್ನು ಕೇಳಿದಾಗ, ಇನ್ನೀಗ ನಾವು ಅಲೆಕ್ಸಾಂಡರ್ದು ಏನು ವಿಚಾರ ಕೇಳಿದ್ವಲ್ಲ, ಎಲ್ಲ ಗಳಿಸಿನೂ ಕೊನೆಗೆ ಏನೂ ಉಳಿದಿಲ್ಲ ಅನ್ನುವಂಥ ಸತ್ಯ ಗೊತ್ತೈತಲ್ಲ, ಹಂಗೆ ಒಂದು ಮರ 16 ವರ್ಷ ಬೆಳೆದಿರ್ತೈತಿ. 16 ವರ್ಷ ಬೆಳೆದ ಮೇಲೆ ಆ ಮರವನ್ನು ಕಡಿತೀವಿ. ಕಡಿದಾದ ಮೇಲೂ ಆ ಮರದ ತೊಲೆ ಇನ್ಯಾವುದೋ ಮನೆಯಲ್ಲಿ ಜಂತಿಗೆ ತೊಲೆಯಾಗಿ 100 ವರ್ಷ ಆ ಮನೆಗೆ ಆಶ್ರಯವನ್ನು ಕೊಡ್ತೈತಿ, ಒಂದು ಮರ. ಹಾಗೆಯೇ 100 ವರ್ಷ ಆಳಿರುವಂಥ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಒಬ್ಬ ಅರಸ ಸತ್ತನಂದ್ರೆ, ಒಬ್ಬ ಮನುಷ್ಯ ದೊಡ್ಡ ಮನುಷ್ಯನ ಸತ್ತನಂದ್ರೆ ಎಷ್ಟು ದಿನ ಇಟ್ಕೋತಾರೆ? ಭಾಳ ಆದ್ರೆ ಎಷ್ಟು ದಿನ ಇಟ್ಕೋತಾರೆ? 1 ದಿನ ಇಟ್ಕೋತಾರೆ, 2 ದಿನ ಇಟ್ಕೋತಾರೆ, 3 ದಿನ ಇಟ್ಕೋತಾರೆ. 3ನೇ ದಿನಕ್ಕೆ ಏನು ಮಾಡ್ಬೇಕು? ಅವನ್ನ ಕಳಿಸಬೇಕಲ್ಲ. ಅವನಿಂದ ಏನಾರ ಉಪಯೋಗ ಐತೇನೆ? ನೋಡ್ರಿ, 16 ವರ್ಷ ಬೆಳೆದಿರುವಂಥ ಮರ, ಅದನ್ನು ಕಡಿದ್ರೂ ಕೂಡ ಮತ್ತೆ ನಮಗೆ ತೊಲೆಯಾಗಿ, ನೋಡ್ರಿ, ರಥವಾಗಿ ಬೇರೆ ಬೇರೆ ಕಾರ್ಯಕ್ಕೆ ಉಪಯೋಗ ಆಗುತ್ತೆ. ನೋಡ್ರಿ, ಇಲ್ಲಿ ಬಂಬುವಾಗಿ ಏನಾಗೈತಿ, ಇಲ್ಲಿ ನಮಗೆಲ್ಲ ಇಂಥ ಒಂದು ಅಲಂಕಾರಕ್ಕೆ ಸಹಾಯ ಮಾಡೈತಿ. ಅದಕ್ಕೆ ಹೇಳ್ತಾರೆ ಬಸವಣ್ಣವರು, ಬಿದಿರಲಂದನವಕ್ಕು, ಬಿದಿರಲ್ಲಿ ಸತ್ತಿಗೆ ಎಕ್ಕು, ಬಿದಿರಲ್ಲಿ ಗುಡಿಗುಂಡಾರವಕ್ಕು, ಬಿದಿರಲ್ಲಿ ಸಕಲ ಸಂಪದವು, ಬಿದಿರಿಂಬೋ ಬಿದಿರದವ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ, ಬಿದಿರದವ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ. ಒಂದು ಬಿದಿರು ನಾನಾ ರೂಪದಲ್ಲಿ ಉಪಯೋಗ ಆಗತ್ತೆ, ಬಿದಿರು. ಎಲ್ಲೋ ಮನುಷ್ಯ ಬಿದಿರಿನಂತೆ ಬಾಗುವಂಥದ್ದನ್ನು ಕಲಿ, ಬೀಗಬೇಡೋ. ಬೀಗದೆ ಅಂದ್ರೆ ಬಿದ್ದು ಹೋಗ್ತಿ. ನೀ ಎಷ್ಟು ಬಾಗ್ತಿ ಅಷ್ಟು ಬಾಳ್ತಿ. ಜೀವನದಲ್ಲಿ ಯಾರ್ಯಾರು ಬಾಗ್ತಾರಲ್ಲ ಅವ್ರು ಬಾಳ್ತಾರ. ನಾನು ಅಂತ ತಿಳ್ಕೊಂಡು ಎದೆ ಉಬ್ಬಿಸಿದ್ವಿ ಅಂದ್ರೆ ಅವನ ಎಷ್ಟು ಭಾಳ ಆದ್ರೆ ಅವ್ನ ಜೀವನ 3 ದಿನ ಅಷ್ಟೇ. ಅದು 4ನೇ ದಿನ ಅವ ಏನರ ಬಿದ್ದಂದ್ರೆ ಎಲ್ಲರೂ ಆಳಿ ಒಂದು ಕಲ್ಲು ಹೋಗಿತಾರೆ, ಭಾಳ ಹಾರಾಡ್ತಿದ್ದ ಮಗ ಅಂತೇಳಿ ಅನ್ನೋದಿಲ್ಲ. ಯಾಕಂದ್ರೆ ಜೀವನದಲ್ಲಿ ಬಾಗಬೇಕು. ಅದಕ್ಕೇ ಒಂದು ಮರ 100 ವರ್ಷ ನಮಗೆ ಏನಾಗಿರುತ್ತೆ, ನಮ್ಮ ಬದುಕಿಗೆ ಸಹಾಯ ಮಾಡುತ್ತೆ.
ಹಾಗೇನೆ ಈ ಮನುಷ್ಯ ಸತ್ತ ಮೇಲೆ 3 ದಿವಸಕ್ಕೆ ನಮ್ಮನ್ನ ಏನು ಮಾಡಿಬಿಡ್ತಾರ? ಮಣ್ಣು ಮಾಡ್ತಾರ. ಹಾಗಾಗಿ ತಿಳ್ಕೊ ಮನುಷ್ಯನೇ, ಈ ಬದುಕನ್ನು ಗೌರವಿಸು, ಈ ಬದುಕನ್ನು ಪ್ರೀತಿಸು. ನಮ್ಮ ಅಸ್ತಿತ್ವಕ್ಕೆ ಕಾರಣವಾದಂಥ ಈ ಪರಮ ಚೈತನ್ಯದ ಭಗವಂತನ ಸ್ವರೂಪವನ್ನು ನಿತ್ಯವೂ ಧ್ಯಾನ ಮಾಡ್ತಾ, ನಿತ್ಯವೂ ಪಠನ ಮಾಡ್ತಾ, ನಿತ್ಯವೂ ಆತನ ಒಂದಷ್ಟು ಕರುಣೆಯಲ್ಲಿ, ಆತನ ಒಂದಷ್ಟು ಶಕ್ತಿಯನ್ನು ಪಡ್ಕೊಂಡು ಜೀವನವನ್ನು ಮುನ್ನಡೆಸ್ಕೊತಾ ಹೋಗು. ಈ ಬದುಕಿನಲ್ಲಿ ನಮಗೆ ಬೇಕಾಗಿರುವಂಥದ್ದು ಈ ದೇಹ, ಮನಸ್ಸು, ಬುದ್ಧಿ, ಚೈತನ್ಯ. ಈ 4 ನಮ್ಮ ದೇಹವನ್ನು ಭಾಳ ಅದ್ಭುತವಾದಂಥ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾವೆ. ಒಂದು ದೇಹ ಸದೃಢವಾಗಿರಬೇಕು, ಆರೋಗ್ಯವಾಗಿರಬೇಕು. ಇಲ್ಲಿರುವಂಥ ದೇಹದ ಸದೃಢತೆ ಜೊತೆಗೆ ನಮ್ಮ ಮನಸ್ಸು ಕೂಡ ಸದೃಢವಾಗಿರಬೇಕು, ಮನಸ್ಸು ಕೂಡ ಆರೋಗ್ಯವಾಗಿರಬೇಕು. ಹಾಗೇನೇ ನಮಗೆ ಚೈತನ್ಯಯುತವಾಗಿರಬೇಕು. ನಾವು ಯಾವತ್ತಿಗೂ ಕೂಡ ಬೇಸರ ಮಾಡ್ಕೋಬಾರ್ದು. ಏನು ಬಿಡಪ್ಪ, ಏನು ಹೇಳಕತ್ತಾರೆ ಬಿಡಪ್ಪ, ಬೇಸರ ಆಗೈತೆ ಬಿಡು, ದಣದಿನ ಬಿಡು, ಒಟ್ಟ ದಣಿವು ಅನ್ನುವಂಥದ್ದು ಇರಬಾರ್ದು ದೇಹಕ್ಕೆ. ಯಾವತ್ತಿಗೂ ಚೈತನ್ಯ ಹಾಗೆ ಚಿಮ್ತಾ ಇರಬೇಕು. ಚೈತನ್ಯದ ಚಿಲುಮೆ ಹೆಂಗೆ ಚೈತನ್ಯದ ಚಿಲುಮೆ ಚಿಮ್ತಾ ಇರಬೇಕಂದ್ರೆ ಒಮ್ಮೊಮ್ಮೆ ಏನಾಕಿರ್ತೈತೆ ಅನಿಸ್ತಿರ್ತೈತಿ, ಏನಾರ ಕಷ್ಟ ಬಂದ್ರೆ, ಏನಾರ ದುಃಖ ಬಂದ್ರೆ, ಯಪ್ಪ ಭಗವಂತ ನನ್ನ ದೌಡ್ ಕರ್ಕೊಂಡು ಹೋಗ್ಬಾರ್ದಾ ಯಪ್ಪ, ನನ್ನ ದೌಡ್ ಕರ್ಕೊಂಡು ಹೋಗ್ಬಾರ್ದಾ ಯಪ್ಪ ಅಂತೀವಿ ಸುಮ್ಮ ಹಂಗೆ ಮ್ಯಾಲ ಮಾತಿಗೆ. ಹಿಂಗೆ ಒಬ್ಬವ ಕಟ್ಟಿಗೆ ಕಡ್ಕೊಂಡು ಒಬ್ಬ ವಯೋವೃದ್ಧ, ವಯಸ್ಸು ಭಾಳ ಆಗಿತ್ತು, ಕಟ್ಟಿಗೆ ಏನು ಮಾಡೋಣ, ಒಣ ಕಟ್ಟಿಗೆ ಸಿಗಾಕತ್ತವ ಅಂತೇಳಿ ಶಿಸ್ತಾಗ ಕಟ್ಟಿಗೆ ಮಾಡ್ಯಾನ. ಕಟ್ಟಿಗೆ ಮಾಡಿ ಹಗ್ಗ ಬಿಗಿದು ಅದನ್ನೇ ನೀನು ಹೊತ್ಕೊಳಕ್ಕೆ ಹೊಕ್ಕನ ಅಷ್ಟೊಂದಾಗ ಏನು ತಾನ ಕಡ್ದಿದ್ದಲ್ಲ ಒಂದು ಕೋಲು ಕಾಲಿಗೆ ಚುಚ್ಚಿ ರಕ್ತ ಚಿಮ್ತತಿ. ಯಪ್ಪ ಶಿವನ ಅಂತಾನ, ಏನು ಮರೇ ನನ್ನ ಜೀವನ ಇಷ್ಟ ಆತಲ್ಪ, ದಿನ ಕಟ್ಟಿಗೆ ಕಡಿದು ಮಾರೋದು ಇದೇ ಜೀವನ ಆಯ್ತು, ಯಾವಾಗ ಕರ್ಕೋತೀವೋ ಯಪ್ಪ ಅಂತಾನ. ಅಣ್ಣನ ಅಷ್ಟೊಂದಾಗ ಯಮ ಬದ್ದ ಬಿಡ್ಬೇಕಾ? ಬನ್ನಪ್ಪ ನಡಿ ಹೋಗೋಣ ಅಂತಾನ. ಯಾರು ನೀನು ಅಂತ ಕೇಳ್ತಾನಿವ. ನಾನು ಯಮ, ಇಲ್ಲಿ ಯಾಕೆ ಬಂದು? ನೀನ ಕರೀಲಿಲ್ಲ, ಯಾವಾಗ ಕರ್ಕೋತಿ ಅಂತ ನೀನ ಕರೀಲಿಲ್ಲ, ಅದಕ್ಕೆ ಬಂದಿನ, ನಡಿ ಹೋಗೋಣ ಅಂತಾನ. ಅವಾಗ ಈ ಮುದುಕಂತಾನ, ಹುಚ್ಚದಿಯೋ ನೀನು, ನಾ ಬಾ ನನ್ನ ಬಂದ್ಬಿಡವ ನೀನು, ಇನ್ನೂ ನನ್ನ ಮೊಮ್ಮಕ್ಕಳು ಮದುವೆ ಮಾಡಬೇಕು, ಇನ್ನೂ ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಇನ್ನೂ ನನ್ನ ಕೆಲಸ ಭಾಳ ಹೊಟ್ಟ್ಯಾವ, ಬಾ ಬಂದು ಹೊರಗೆ ಹೊರಸ್ ಬಾ ಅಂತಾನ. ನೋಡ್ರಿ ಅಷ್ಟು ಗಾಯ ಆಗೈತಿ, ರಕ್ತ ಚಿಮ್ಮಾಕತೈತಿ. ಅವ ಯಮ ಬಂದಾನ, ನಡಿ ಹೋಗೋಣ ಅಂತಾನ. ಇವ ಅಂತಾನ, ನಾ ಬರ್ತೀನಿ, ಮೊದಲು ಈ ಹೊರೆ ಹೊರಸು, ಇನ್ನೂ ನನ್ನ ಕೆಲಸ ಭಾಳ ಅದಾವ, ನಾನು ಕರೆನ ಹಂಗೆ ಬರಕ್ಕೆ ಹೋಗಬೇಡ, ಹಂಗೆ ನಾ ಕರೆನ ಬರಕ್ಕೆ ಹೋಗಬೇಡ ಅಂತಾನ. ಈ ರೀತಿಯಾದಂಥ ಜೀವ ಚೈತನ್ಯ ನಮ್ಮೆಲ್ಲರಲ್ಲಿಯೂ ಕೂಡ ಏನಾಗಿರ್ಬೇಕಪ್ಪ ಅಂದ್ರೆ ಪ್ರವಹಿಸ್ತಾ ಇರಬೇಕು. ಹೆಂಗೆ ಒಂದು ನದಿ ಹರಿತಾ ಇದ್ರೆ ಹೊಳ್ಳಿ ಹಿಮ್ಮುಖ ಬರೋದಿಲ್ಲ, ಮುಂದಕ್ಕೇನೆ ಹೋಗುತ್ತೆ. ಗಾಳಿ ಬೀಸಾಕತ್ತೆ ಅಂದ್ರೆ ಒಂದೇ ದಿಕ್ಕಿಗೆ ಹೋಗುತ್ತೆ ಅಲ್ವಾ, ಮತ್ತೆ ಹಿಂಬದಕ್ಕೆ ಬರೋದಿಲ್ಲ, ಬರ್ತಾನೆ. ಹಂಗೆ ಸೂರ್ಯನ ಬೆಳಕು ಅಲ್ಲಿಂದ ಇಲ್ಲಿಗೆ ಬರಬೇಕು. ಹಾಗೆ ಯಾವತ್ತಿಗೂ ಕೂಡ ನಾವು ಒಂದು ಕೆಲಸ ಮಾಡಕತ್ತೀವಿ ಅಂದ್ರೆ ಅದೇ ಕೆಲಸದಾಗ ಮುನ್ನಡಿಬೇಕು. ಒಂದು ವೇಳೆ ಆ ಕೆಲಸದಲ್ಲಿ ಅಡ್ಡಿ ಆತಂಕ ಬರ್ತಾವಂತೇಳಿ ಹಿಂದಕ್ಕೆ ಸರಿಬಾರ್ದು. ಯಾಕಂದರೆ ಜೀವನದಲ್ಲಿ ಭಗವಂತ ಕಷ್ಟಗಳನ್ನು ಕೊಡ್ತಾನೆ. ಆದರೆ ಆ ಕಷ್ಟಗಳನ್ನು ಕೊಡೋದು ನಮ್ಮಲ್ಲಿ ಇನ್ನಷ್ಟು ಶಕ್ತಿಯನ್ನು ತುಂಬಲಿಕ್ಕೆ ಅನ್ನುವಂಥ ವಿಚಾರವನ್ನು, ಮುಂದಿನ ಒಂದು ವಿಚಾರವನ್ನು ತಿಳಿಸ್ತೀನಿ. ಅಲ್ಲಿವರೆಗೆ ಮತ್ತೊಂದು ಸಂಗೀತ ಸೇವೆಯನ್ನು ನೀಡಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಸಮ್ಮ ಹಿರೇಮಠ ತಾಯಿಯವರು ಹಾಡುವಾಗ, ಕೇಳೋ ಜಾಣ ಧ್ಯಾನದಿಂದ ಶಿವಧ್ಯಾನ ಮಾಡ್ತಾ, ದಾನ ಧರ್ಮ ಪರ ಉಪಕಾರ ಮಾಡು, ವೈರಿ ಕಂಡಲ್ಲಿ ಧೈರ್ಯ ಮಾಡು ಅಂತ ತಿಳ್ಕೊಂಡು ಹೇಳಿದ್ರಲ್ಲ. ನಾನಾಗಲೇ ಹೇಳಿದೆ, ಯಾವತ್ತಿಗೂ ಕೂಡ ಧೈರ್ಯಂ ಸರ್ವತ್ರ ಸಾಧನಂ. ಈ ಜೀವನ ಅಂದಮೇಲೆ ಈ ಜೀವನದಲ್ಲಿ ಸುಖ ಬರುತ್ತೆ, ದುಃಖ ಬರುತ್ತೆ, ನೋವಿರುತ್ತೆ, ನಲಿವಿರುತ್ತೆ, ಕಷ್ಟಗಳು ಬರ್ತವೆ, ವೈರಿಗಳು ಹಾಗೆ ಇರ್ತಾರೆ. ಇವರೆಲ್ಲರನ್ನ ಎದುರಿಸಿ ಈ ಜೀವನವನ್ನು ಜಯಿಸಬೇಕು, ಈಜಬೇಕು, ಇದ್ದು ಜಯಿಸಬೇಕು ಅಂತ ಹೇಳ್ತಾರೆ. ಈ ಸಂಸಾರವೆಂಬಂಥ ಸಾಗರದಲ್ಲಿ ಈಜಬೇಕು. ಈಜುದು ಬಿಟ್ಟು ಅಂದ್ರೆ ಮುಳುಗಿ ಹೋಗ್ತೀವಿ. ಅಂದರೆ ಚೈತನ್ಯವಾಗಿರ್ಬೇಕು ನಾವು, ಜಡತ್ವ ಬರಬಾರ್ದು, ನಿಶ್ಚಲತೆ ಬರಬಾರ್ದು, ಜಂಗಮವಾಗಿರಬೇಕು. ಹಾಗಾಗಿ ಮಕ್ಕಳಲ್ಲಿ ಧೈರ್ಯ ತುಂಬಬೇಕು, ನಾವು ಧೈರ್ಯವಂತರಾಗಿರಬೇಕು. ಈಗ ನಮ್ಮ ಒಂದು ಸಂಪ್ರದಾಯದಲ್ಲಿ ನಾವೇನು ಮಾಡ್ತೀವಿ, ಮಕ್ಕಳು ಹುಟ್ಟಿದ ಮೇಲೆ ಅವರಿಗೊಂದಿಷ್ಟು ನಾಮಕರಣ ಮಾಡುವಂಥದ್ದು, ಇತ್ತೀಚೆಗೆ ಉಡದಟ್ಟಿ ಮಾಡುವಂಥದ್ದು ಕಾರ್ಯಕ್ರಮವನ್ನು ಕೂಡ ಭಾಳ ಮಂದಿ ಮಾಡಕತ್ತಾರೆ. ಬೇರೆ ಬೇರೆ ಒಂದಷ್ಟು ಸಂಪ್ರದಾಯಗಳು ನಮ್ಮ ಮಕ್ಕಳಲ್ಲಿ ಸಂಸ್ಕಾರ ತುಂಬುವಂಥ ಕೆಲಸ ಮಾಡ್ತೀವಿ. ಹಿಂಗೆ ಆಫ್ರಿಕಾ ದೇಶದಲ್ಲಿ
ಒಂದು ಚೆರೋಕಿ ಅನ್ನುವಂಥ ಒಂದು ಜನಾಂಗ ಬರುತ್ತೆ. ಆ ಚಿರೋಕಿ ಜನಾಂಗದ ಜನ ಏನು ಮಾಡ್ತಾರಪ್ಪ ಅಂತಂದ್ರೆ, ತಮ್ಮ ಮಕ್ಕಳು 15 ವರ್ಷ ಆದಮೇಲೆ ಆ ಮಕ್ಕಳು ಎಷ್ಟು ಧೈರ್ಯವಂತರದಾರ, ಎಷ್ಟು ಅವರಲ್ಲಿ ಜೀವ ಚೈತನ್ಯ ತುಂಬೈತಿ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಾಕ ರಾತ್ರಿ ಹೊತ್ತು ದಟ್ಟವಾದಂಥ ಕಾಡಿನಲ್ಲಿ ಅವರ ಕಣ್ಣಿಗೆ ಬಟ್ಟೆ ಕಟ್ಟಿ ಆ ದಟ್ಟವಾದ ಕಾಡಿನ ಮಧ್ಯೆ ಒಂದು ಕಲ್ಲು, ದೊಡ್ಡದಾದಂಥ ಕಲ್ಲು, ಅದರ ಮೇಲೆ ಅವ್ರನ್ನ ಕುಂದಿರಿಸಿ ಬರ್ತಾರ. ಬೆಳಿಗ್ಗೆ ಹೋಗಿ ಆ ಮಕ್ಕಳನ್ನು ಕರ್ಕೊಂಬರ್ತಾರ. ಸ್ವಲ್ಪ ಬಂದ್ ಮಾಡಂತ ಹೇಳ್ರಿ. ಏನಾಗತ್ತೆ, ಆಫ್ರಿಕಾ ದೇಶದಲ್ಲಿರುವಂಥ ಮಕ್ಕಳಿಗೆ ಕೊಡುವಂಥ ಸಂಸ್ಕಾರ ನೋಡ್ರಿ. 15 ವರ್ಷ ದಾಟಿದ ನಂತರ ಆ ಮಕ್ಕಳನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಒಬ್ಬರನ್ನೇ ಅಲ್ಲಿ ಹೋಗಿ ಏನು ಮಾಡ್ತಾರ, ಬಿಟ್ಟು ಬರ್ತಾರ. ಬೆಳಿಗ್ಗೆ ಹೋಗಿ ಅವ್ರನ್ನ ಕರ್ಕೊಂಬರ್ತಾರ. ಅಲ್ಲಿ ಏನಪ್ಪ ಅಂದ್ರೆ ಆ ಮಗು ನೋಡ್ರಿ, ರಾತ್ರಿ ಹೊತ್ತು ಭಯಾನಕವಾದಂಥ ಕಾಡು, ಅಲ್ಲಿ ಕ್ರೂರ ಪ್ರಾಣಿಗಳದಾವು, ವಿಷ ಜಂತುಗಳದಾವು, ಅಲ್ಲಿ ಕರ್ಕಶ ಧ್ವನಿ ಬರುತ್ತಾ. ಆ ಯಾವುದೇ ಧ್ವನಿಗೂ ಯಾವುದೇ ಒಂದು ಪ್ರಾಣಿಗೂ ಕೂಡ ಅಂಜದೆ ಅಳುಕದೆ ಕೆಚ್ಚದೆಯಿಂದ ಇರಬೇಕು. ಅಳಂಗಿಲ್ಲ, ಓಡಿ ಹೋಗಂಗಿಲ್ಲ. ಇಂಥ ಒಂದು ಕಠಿಣವಾದಂಥ ಶಿಕ್ಷೆಯನ್ನ ಅಲ್ಲಿರುವಂಥ 15 ವರ್ಷದ ಮಕ್ಕಳಿಗೆ ಕೊಡ್ತಾರೆ. ಆ 15 ವರ್ಷದ ಮಗು ಒಮ್ಮೆ ಏನಾಗುತ್ತೆ, ಕರ್ಕೊಂಡು ಹೋಗ್ತಾರೆ ಕಣ್ಣಿಗೆ ಬಟ್ಟೆ ಕರ್ಕೊಂಡು ಹೋಗಿ ಮಧ್ಯರಾತ್ರಿ 10 ಗಂಟೆ ಸುಮಾರ, ರಾತ್ರಿ 10ಕ್ಕೆ ಹೋಗಿ ಆ ಮಗುವನ್ನು ಬಿಟ್ಟು ಬರ್ತಾರೆ. ಬಿಟ್ಟು ಬಂದು ಮಾರನೇ ದಿನ ಆ ಮಗುವನ್ನು ಬಹಳ ಸಂಭ್ರಮದಿಂದ ಜಾತ್ರೆ ಮಾಡಿದಾಗ ಹೆಂಗ ಒಂದು ಏನು ಗೌರವದಿಂದ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ಬರ್ತಾರಲ್ಲ, ಹಂಗೆ ಆ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ಮೇಲೆ ಹಿಂಗೆ ಒಂದು ಬೇರೆ ದೇಶದವ್ರು ಭಾಳ ಕುತೂಹಲ ಆಗತ್ತೆ. ಏನಿದು ಈ ರೀತಿ ಮಾಡ್ತಿರಲ್ಲ, ಮಕ್ಕಳಿಗೆ ಅಂಜಿಕೊಂಡು ಸತ್ತರೆ ಏನು ಮಾಡೋದು ಅಂತ ಹೇಳಿದಾಗ, ಆಗ ಅಲ್ಲಿರುವಂಥ ಹಿರೇ ಮನುಷ್ಯ ಹೇಳ್ತಾನೆ, ನಾವು ನಮ್ಮ ಮಕ್ಕಳಿಗೇನು 15 ವರ್ಷ ಆಡಿದವ್ರಿಗೆ ಕಣ್ಣಿಗೆ ಪಟ್ಟಿ ಕಟ್ಟಿ ಅಲ್ಲಿ ಏನು ಬಿಟ್ಟು ಬರ್ತೀವಲ್ಲ, ಅವ್ರನ್ನೊಬ್ಬರನ್ನ ಬಿಟ್ಟು ಬರೋದಿಲ್ಲ. ಅವ್ರ ತಂದೆನೂ ಕೂಡ ಏನಾಗಿರ್ತಾನೆ, ಅಲ್ಲಿ ಪಕ್ಕದಲ್ಲಿ ಇರ್ತಾನ. ಯಾವುದಾದ್ರೂ ಕ್ರೂರ ಪ್ರಾಣಿ ಬಂದ್ರೆ, ಅವ್ನಿಗೆ ಏನಾದರೂ ಆತಂಕ ಬಂದ್ರೆ, ಕಷ್ಟ ಬಂದ್ರೆ ಪರಿಹಾರಕ್ಕಾಗಿ ಅವ್ರ ತಂದೆ ಇರ್ತಾನ. ಆದ್ರೆ ಅವ್ರು ಇರ್ತಾನ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಆ ಮಕ್ಕಳಿಗೆ ಅವನು ನಮ್ಮ ತಂದೆ ಅದಾನ ಬಿಡು ಅಂತ ತಿಳ್ಕೊಂಡು ಅವ್ರಿಗೆ ಏನೂ ಗೊತ್ತಿರೋದಿಲ್ಲ. ಅಷ್ಟು ಗೌಪ್ಯವಾಗಿ ವಿಚಾರ ಇಟ್ಟಿರ್ತಾರೆ. ಹಂಗೆ ನಮ್ಮ ಜೀವನದಾಗ ಕಷ್ಟಗಳು ಬಂದು ಅಂದ್ರೆ, ಈ ಕಷ್ಟಗಳ ಪರಿಹಾರಕ್ಕಾಗಿ ಭಗವಂತ ನಮ್ಮ ಹಿಂದಿರ್ತಾನ. ಆದರೆ ನಮಗೆ ಗೊತ್ತಿರೋದಿಲ್ಲ, ಕಾಣೋದಿಲ್ಲ. ಹಾಗಾಗಿ ನಮಗೆ ಕಷ್ಟ ಬಂದಾವಂತ ತಿಳ್ಕೊಂಡು ನಾವು ಪಲಾಯನ ಮಾಡೋದು, ಈ ಮತ್ತೊಂದು ಮಾಡ್ಕೊಳ್ಳೋದು, ಅನಾಹುತ ಮಾಡ್ಕೊಳ್ಳೋದು ಮಾಡ್ದೇ ಬಂದಂಥ ಕಷ್ಟಗಳನ್ನು ಎದುರಿಸು. ಆ ಕಷ್ಟಗಳು ಕಂಟಿನ್ಯೂ ಆಗಿ ನಿರಂತರವಾಗಿ ಬರೋದಿಲ್ಲ. ಮುಂದೊಂದು ದಿನಗ ಒಳ್ಳೆತನ ಆಗತ್ತೆ. ಆ ಮೂಲಕ ನಿನ್ನ ಜೀವನ ಉದ್ಧಾರ ಆಗತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರು, ಸಮಾಧಾನಿಯಾಗು, ಅವಸರ ಮಾಡಬೇಡ, ದುಡುಕಬೇಡ, ಕೋಪಿಸ್ಕೋಬೇಡ. ಸ್ವಲ್ಪ ಸಮಾಧಾನದಿಂದ ಇದ್ದು ಜೀವನವನ್ನು ಜಯಿಸು ಅನ್ನುವಂಥ ರೀತಿಯಲ್ಲಿ ಅವತ್ತು ಆ ಆಫ್ರಿಕಾ ದೇಶದಲ್ಲಿ ಮಕ್ಕಳಲ್ಲಿ ಇಂಥ ಒಂದು ಧೈರ್ಯವನ್ನು ಬಿತ್ತುತ್ತಾರೆ. ಹಾಗಾಗಿ ಈ ಜೀವನದಲ್ಲಿ ನಾವು ಎಷ್ಟು ವರ್ಷ ಬದುಕಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಬದುಕಿರುವಷ್ಟು ದಿನ ಎಷ್ಟು ನಾನು ಪರೋಪಕಾರಿಯಾಗಿದ್ದೀನಿ, ಇನ್ನೊಬ್ಬರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದೀನಿ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಈ ಜೀವನದಲ್ಲಿ ಎಷ್ಟು ವರ್ಷ ಬದುಕಿದ್ದೀನಿ ಮುಖ್ಯ ಅಲ್ಲ, ಬದುಕಿರುವಂಥ ವರ್ಷದಲ್ಲಿ ಎಷ್ಟು ಸಾರ್ಥಕತೆಯಿಂದ ಜೀವನ ನಡೆಸಿದಿ ಅನ್ನುವಂಥದ್ದನ್ನು ತಿಳ್ಕೋ. ಅದಕ್ಕೆ ಹೇಳ್ತಾರೆ, ಮನೆಯ ಕಟ್ಟಿಸಿದಿ ಮಾಳಿಗೆಯ ಮೇಲೆ ಮಾಳಗಿ, ನಿನಗೆ ಹೋಗುವುದು ಬಂತಲ್ಲೋ ನಾಳೆಗೆ. ಮನೆಯ ಕಟ್ಟಿಸಿದಿ ಮಾಳಿಗೆಯ ಮೇಲೆ ಮಾಳಿಗೆ, ನಿನಗೆ ಹೋಗೋದು ಬಂತಲ್ಲೋ ನಾಳೆಗೆ. ನಿನ್ನ ವೈಯಾಕ ಮಾಡ್ತಾರ ಹರಿದ ಕೌದಿಯ ಜೋಳಿಗೆ, ನಿನ್ನ ಇಟ್ಕೊಂಡು ಉಂತಾರ ಹೋಳಿಗೆ. ಹೌದಲ್ರಿ? ಮಾಡಿ ಮ್ಯಾಲ ಮಾಡಿ ಮಾಳಿಗೆ ಕಟ್ಸಿನಿ ಮನಿ, ನಾಳೆಗೆ ಹೋಗೋದು ಬಂತಲ್ಲೋ ನಾಳೆಗೆ ಹೋಗೋದು ಬಂತು.
ಆತ ನಾನು ಒಯ್ಯಕ್ಕೆ ಏನು ಮಾಡ್ಯಾರ, ಇಷ್ಟೆಲ್ಲ ದೊಡ್ಡ ಆಡಂಬರ ಮಾಡ್ಯಲ್ಲ, ಒಯ್ತಾರೆ ನಮ್ಮನ್ನು ಕೌದ್ಯಾಗ. ಹೋಗಿ 3 ದಿನದ ಕಾರ್ಯ ಮಾಡಿ ಹೋಳಿಗೆ ಉಂತಾರ. ಇದನ್ನು ತಿಳ್ಕೊ ಮನುಷ್ಯ. ಅದಕ್ಕೆ ಈ ಜೀವನದಲ್ಲಿ ಸಾರ್ಥಕ ಮಾಡ್ಕೊಳ್ಳುವಾಗ ದುಡಿದದ್ದನ್ನು ಬಾಗಿಸು, ದಾನ ಮಾಡು. ನೀ ಏನೇನು ಗಳಿಸಿ ಎಲ್ಲ ಇಲ್ಲೇ ಉಳಿತೈತಿ, ನಿನ್ನ ಹಿಂದೆ ಏನೂ ಬರೋದಿಲ್ಲ. ಹಂಗಾರೆ ನಿನ್ನ ಹಿಂದೆ ಬರೋದು ಏನು ಬರ್ತೈತಿ ನಮ್ಮಿಂದ? ಬರೋದು ಎರಡ, ಒಂದು ಪಾಪ, ಇನ್ನೊಂದು ಪುಣ್ಯ. ಒಂದು ಪಾಪ, ಇನ್ನೊಂದು ಪುಣ್ಯ. ಇವು ಎರಡು ಬಿಟ್ಟು ಏನೂ ಬರೋದಿಲ್ಲ. ನೋಡ್ರಿ, ನಿಮಗೆ ಗೊತ್ತೈತಿ, ಈಗ ಸತ್ತ ಮೇಲೆ ಅವ್ರ ಸಂಬಂಧಿಕರೆಲ್ಲ ಬಡ್ಕೊಂಡು ಅಳ್ತಾರಲ್ಲ. ಎದಕ್ಕೆ ಅಳ್ತಾರಂದ್ರೆ ಅವ ಮಾಡಿಟ್ಟಿದ್ದ ಆಸ್ತಿ ಎಲ್ಲ ಅವ್ರ ಪಾಲಾಗತ್ತೆ. ಇಷ್ಟೆಲ್ಲ ಮಾಡ್ಯಾನ, ಅವಂಗೊಂದು ಹೋಗುವಾಗ ಒಂದಷ್ಟು ಕಣ್ಣೀರು ಸುರಿಸಿ ಒಂದಷ್ಟು ಬಡ್ಕೊಂಡು ಹತ್ತು, ನೀ ಗಳಿಸಿದ್ದೆಲ್ಲ ನಿನ್ನ ಮುಂದೆ ಬಡ್ಕೊಂಡು ಅಳುವಾರ ಪಾಲಾಗತ್ತ. ನೀ ಸತ್ತ ಮೇಲೆ ನಿನ್ನ ದೇಹವನ್ನು ನೋಡ್ರಿ, ಇದಕ್ಕೆ ಶವ ಅಂತಾರ. ಇದ್ದಾಗ ಎಷ್ಟು ಅದಕ್ಕೆ ಸೌಂದರ್ಯ, ಅದಕ್ಕೆ ಎಷ್ಟು ಗೌರವ, ಸತ್ತ ಮೇಲೆ ಅದಕ್ಕೆ ಶವ. ಇದನ್ನ ಭೂಮಿಯಾಗ ಹೊಕ್ಕಿದ್ರೆ ಮಣ್ಣು ಹಾಕಿ, ನಿನ್ನೇನಾರ ಬೆಂಕಿಗೆ ಇಟ್ಟರೆ ಬೂದಿ ಹಾಕಿ. ಅಂದ್ರೆ ಸತ್ತ ಮೇಲೆ ಈ ದೇಹ, ನೀನು ಮಾಡಿರುವಂಥ ಆಸ್ತಿ ಅಂತಸ್ತೆಲ್ಲ ನಿನ್ನ ಮುಂದೆ ಕೂತ್ಕೊಂಡು ಅಳ್ತಾರಲ್ಲ, ಅವ್ರ ಪಾಲಾಗತ್ತ. ದೇಹ ಮಣ್ಣಿಗೆ ಹಾಕಿದ್ರೆ ಮಣ್ಣಿನ ಪಾಲಾಗತ್ತ. ಈ ದೇಹವನ್ನು ಬೆಂಕಿಗೆ ಹಾಕಿದ್ರೆ ಬೆಂಕಿ ಪಾಲಾಗಿ ಬೂದಿ ಹಾಕಿ. ಇನ್ನು ಶ್ರಾದ್ದ ಮಾಡಿ ನಿನಗೊಂದಿಷ್ಟು ಪಿಂಡ ಇಡ್ತಾರಲ್ಲ, ಆ ಪಿಂಡ ಯಾರ ಪಾಲಾಗತ್ರಿ? ಕಾಗಿ ಪಾಲಾಗತ್ತ. ಇನ್ನು ಉಟ್ಕೊಂಡಂಥ ಬಟ್ಟಿ ಇವೆಲ್ಲ ವಸ್ತ್ರಗಳೆಲ್ಲ ಅಗಸನ ಪಾಲಾಗತ್ತ. ಮತ್ತು ನಿನ್ನ ಪಾಲೇನೋ? ಇಷ್ಟು ವರ್ಷ ಬದುಕಿದಿ, ಇಷ್ಟೆಲ್ಲ ಮೆರೆದಿ, ನಿನ್ನ ಪಾಲೇನು? ನಿನ್ನ ಪಾಲು ಏನಂದ್ರೆ, ನೀನು ಮಾಡಿರುವಂಥ ಒಳ್ಳೆ ಕೆಲಸ, ದಾನ ಧರ್ಮ, ಇದು ಮಾತ್ರ ನಿನ್ನ ಪಾಲಾಗತ್ತ. ಮಿಕ್ಕಿದ್ದೆಲ್ಲ ಬೇರೆಯವ್ರ ಪಾಲು ಅನ್ನುವಂಥದ್ದನ್ನು ತಿಳ್ಕೊಬೇಕು ನಾವು. ನಮ್ಮ ಜೊತೆ ಬರೋದು ಏನಪ್ಪ ಅಂದ್ರೆ, ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು, ಒಂದು ದಾನ ಧರ್ಮ, ನನ್ನ ಬದುಕಿನ ರೀತಿ ನೀತಿ, ಅವು ಒಳ್ಳೆಯವದನ್ನು ಕೆಟ್ಟವದನ್ನು, ಇವು 2 ವಿಚಾರಗಳು ನಮ್ಮನ್ನು ಭಾಳ ದಿನ ನೆನಪಿಟ್ಕೋತಾರೆ. ಈಗೆಲ್ಲ ಶರಣರನ್ನು, ಮಹಾತ್ಮರನ್ನು ನಾವು ಇವತ್ತಿಗೂ ಸ್ಮರಣೆ ಮಾಡ್ತೀವಲ್ಲ, ಯಾಕೆ? ಅವ್ರು ಮಾಡಿರುವಂಥ ಒಳ್ಳೆ ಕೆಲಸದಿಂದ. ಅದಕ್ಕೆ ಜೀವನದಲ್ಲಿ ದಾನ ಮಾಡು. ದಾನ ಹೆಂಗೆ ಮಾಡಂದ್ರೆ, ಭಗವಂತ ಕೊಡೋನು ಅವನ, ಕಿತ್ಕೊಳ್ಳೋನು ಅವನ. ಭಗವಂತ ಒಮ್ಮೊಮ್ಮೆ ಮನೆಗೆ ಬಂದು ಭಿಕ್ಷುಕ ನೀತಿಯಲ್ಲಿ ಬಂದು ಕೇಳ್ತಾನೆ, ನಿನ್ನ ಹತ್ರ ಇದ್ದಿದ್ದು ದಾನ ಮಾಡು. ಯಾಕಂದ್ರೆ ದಾನ ಕೇಳೋವನು ಅವನ, ಕೊಡೋವನು ಅವನ. ಅದಕ್ಕೆ ಮಹಾರಾಷ್ಟ್ರದಲ್ಲಿ 17ನೇ ಶತಮಾನದಲ್ಲಿ ಒಬ್ಬ ದೊಡ್ಡ ಸಂತ ಆಗಿ ಹೋಗ್ದ, ಸಂತ ತುಕಾರಾಮ. ಆ ಸಂತ ತುಕಾರಾಮ ತನ್ನ ಹೆಂಡತಿ ಜೀಜಾಬಾಯಿಯೊಂದಿಗೆ ಬಹಳ ಅನ್ಯೋನ್ಯವಾದಂಥ ದಂಪತಿಗಳು. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗಿ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾವತ್ತಿಗೂ ಸತಿ ಮತ್ತು ಪತಿ ಈ ಒಂದು ರಥದ 2 ಗಾಲಿದ್ದಂಗೆ. ಸತಿ ಒತ್ತಟ್ಟೆ, ಪತಿ ಒತ್ತಟ್ಟೆ ಆದ್ರೆ ಆ ಕುಟುಂಬ ಸರಳವಾಗಿ ನಡೆಯೋದಿಲ್ಲ. ಸತಿಪತಿಗಳು ಒಂದಾಗಿ ಇಬ್ಬರು ಮನಸ್ಸಿನಿಂದ ಏನು ಮಾಡಬೇಕಪ್ಪ ಅಂದ್ರೆ, ಸಂಸಾರವನ್ನು, ಜೀವನವನ್ನು ನಿರ್ವಹಣೆ ಮಾಡಬೇಕು. ಕಷ್ಟ ಬರಲಿ ಸುಖ ಬರಲಿ ಹಂಚ್ಕೋಬೇಕು. ಹಂಗೆ ಸಂತ ತುಕಾರಾಮ ಯಾವತ್ತಿಗೂ ಪಂಢರಪುರದ ವಿಠ್ಠಲನ ಧ್ಯಾನದಲ್ಲೇ ತಲ್ಲೀನನಾಗಿ ಬರ್ತಾನೆ. ತನ್ನ ಕಾಯಕ ಆಯಿತು, ಧ್ಯಾನ ಆಯಿತು, ಪೂಜೆ ಆಯಿತು. ಕಿತ್ತು ತಿನ್ನುವಂಥ ಬಡತನ. ಆ ತಾಯಿಗೆ ಉಡಾಕ ಬರೀ 2 ಬಟ್ಟೆ, ಏನೋ ಸೀರೆ, ಇವತ್ತು ಹುಟ್ಟಿದ್ದು ಇನ್ನೊಂದು ತೆಗೆದಿಟ್ಟಿದ್ದು, ಇವು 2 ಸೀರೆ ಬಿಟ್ಟರೆ ಮತ್ತೊಂದಿಲ್ಲ. ಅಂಥ ಕಿತ್ತು ತಿನ್ನುವ ಬಡತನದಲ್ಲಿ ಅವ್ರಿಗೆ ಯಾವತ್ತಿಗೂ ಕೂಡ ದೇವರಲ್ಲಿರುವಂಥ ನಿಷ್ಠೆ, ಭಕ್ತಿಗೆ ಕೊರತೆ ಇರಲಿಲ್ಲ. ಒಮ್ಮೆ ಏನಾಗಿತ್ತು, ಈ ಸಂತ ತುಕಾರಾಮ ಮನೆಯಾಗಿದ್ದ, ಈ ತಾಯಿ ಎಲ್ಲೋ ಹೊರಗಡೆ ಹೋಗಿದ್ಲು. ಒಂದು ಮುದುಕಿ ಹರಕು ಸೀರೆ ಉಟ್ಕೊಂಡು ಚಳಿಯಲ್ಲಿ ನಡುಗ್ತಾ ಬಂತು. ಚಳಿಯಲ್ಲಿ ನಡುಗ್ತಾ ಇವನು ಮನೆ ಮುಂದೆ ಬಂದಾಗ ಸಂತ ತುಕಾರಾಮ ಏನು ಮಾಡ್ತಾನಪ್ಪ ಅಂತಂದ್ರೆ, ಅಲ್ಲಿ ಏನು ಇನ್ನೊಂದು ಸೀರೆ ಇತ್ತಲ್ಲ, ಆ ಸೀರೆ ಕೊಟ್ಟು ಉಟ್ಕೋತಾಯಿ ಅಂತ ತಿಳ್ಕೊಂಡು ಕೊಟ್ಟು ಬಿಡ್ತಾನೆ. ಕೊಡನ ಆ ತಾಯಿ ಹೋಗ್ಬಿಡ್ತಾಳ. ಮುಂದಿಕ್ಕಿ ಬರ್ತಾಳ ಜೀಜಾಬಾಯಿ, ಬಂದು ನೋಡ್ತಾಳ, ಸೀರೆನ ಇರೋದಿಲ್ಲ. ಈಕಿ ಕೆಟ್ಟ ಸಿಟ್ಟು ಬರ್ತೈತಿ. ಯಾಕೆ? ಇರೋದ ಒಂದು ಸೀರೆ. ನಿನ್ನ ದೇವರು ಬರೀ ಇದಾತ ನಿಂದು ಅಂತ ತಿಳ್ಕೊಂಡು ಪ್ರಶ್ನೆ ಮಾಡ್ದಾಕಿ ಅವ ಹೇಳ್ತಾನ, ಇಲ್ಲ
ಒಂದು ಮುದುಕಿ ಬಂದಿತ್ತು, ಪಾಪ ಅದು ಸೀರೆ ಹರ್ಕೊಂಡಿತ್ತು, ಚಳಿ ನಡುಗ್ತಿತ್ತು, ಅದಕ್ಕೆ ಕೊಟ್ಟಿನಿ. ಹೌದು, ಅದಕ್ಕೇನೋ ಕೊಟ್ಟು ದಾನ ಮಾಡಿದಿ, ನಾ ಏನು ಉಟ್ಕೊಲಿ ನಿನ್ನ ವಿಠಲ್ ಇದನ್ನ ಹೇಳ್ತಾನೆ ಅಂತ ತಿಳ್ಕೊಂಡು ಮೂಲ್ಯಾನ ಒಂದು ಒಣಕಿ ತೊಗೊಂಡು ದೇವ್ರನ್ನ ಕೇಳ್ತೀನಿ ತಡಿ ಅವನು ಅಂತ ತಿಳ್ಕೊಂಡು ಚಂಡಿ ಚಾಮುಂಡಿ ಅವತಾರ ತಾಳಿ ದೇವ್ರ ಹತ್ರ ಓಡೋಕ್ಕಳ. ಅವನು ವಿಠಲನ್ನ ಕೇಳೇ ಬಿಡ್ತೀನಿ, ಇಂಥ ದರಿದ್ರತನ ಕೊಟ್ಟು ನಮಗೆ ಇದ್ದೊಂದು ಸೀರೆನೂ ದಾನ ಮಾಡಿ ನನ್ನ ಗಂಡ ಹಿತ್ತ ಬುದ್ಧಿ ಕೊಟ್ಟಿನ ಅಂತ ತಿಳ್ಕೊಂಡು ದೇವ್ರ ಮೇಲೆ ಸಿಟ್ಟಾಗಿ ಒಣಕಿ ತೊಗೊಂಡು ಓಡಿ ಹೋಕ್ಕಳ. ಇವ ಹಿಂದೆ ಬೆನ್ನ ಹತ್ತಾನೆ, ಎಲ್ಲಿ ಅನಾಹುತ ಮಾಡ್ಕೋತಾಳ ಅಂತ ತಿಳ್ಕೊಂಡು ತುಕಾರಾಮ ಹಿಂದೆ ಹೋಗ್ತಾನ. ಹೋಗೋಣ ಇನ್ನೇನು ಗುಡಿ ಒಳಗೆ ಹೋಗ್ಬೇಕು ಅನ್ನೋಕೆ ಅಲ್ಲಿ ಪೂಜಾರಿ ಏನು ಮಾಡ್ತಾನ, ಒಂದು 5-6 ಸೀರೆ ಕೈಯಾಗಿ ಹಿಡ್ಕೊಂಡು ನಿಂತಿರ್ತಾನೆ. ಈಕೆ ಓಡೋಡಿ ಬರ್ತಿರ್ತಾಳ, ರೌದ್ರಾವತಾರಿ ಬಾಳಿ, ಯವ್ವ ಬಂದೆಲ್ಲ ಭಾಳ ಚಲೋ ಆತು. ಒಬ್ಬ ಶ್ರೀಮಂತರು ಮಗಳು ಮದುವೆ ಮಾಡಿದ್ರಂತ, ಒಂದು 4-5 ಸೀರೆ ಉಳಿದಿದ್ದು ಅಂತ. ಇವನು ಯಾರು ಒಳ್ಳೆ ದೈವ ಭಕ್ತರದಾರ ಅವ್ರಿಗೆ ಕೊಡು ಅಂತ ತಿಳ್ಕೊಂಡು ಕೊಟ್ಟು ಹೋಗ್ಯಾರವ್ವ, ತಗೋ ಅಂತ ತಿಳ್ಕೊಂಡು ಆಕೆ ಬಂದು ಇನ್ನೇನು ದೇವರಿಗೆ ಒಂದು ಸ್ವಲ್ಪ ತನ್ನ ಸಾತ್ವಿಕ ಕೋಪ ವ್ಯಕ್ತಪಡಿಸ್ಬೇಕನ್ನೋಕೆ ಈ ಪೂಜಾರಿ ಏನು ಮಾಡ್ತಾನೆ, 4 ಸೀರೆ ಕೊಡ್ತಾನೆ. ಕೊಟ್ಟ ತಕ್ಷಣ ಹಿಂದೆ ಬಂದಿದ್ನಲ್ಲ ತುಕಾರಾಮ ಅವ ಅಂತಾನ, ನೋಡು ನಾ ಹೇಳಿಲ್ಲ, ಕೊಡವನು ಅವನ, ತಗೊಳವನು ಅವನ. ಅವ ಯಾವ ರೂಪದಾಗ ಬರ್ತಾನ ಗೊತ್ತಿಲ್ಲ. ಅದಕ್ಕೆ ಕೊಡುವಾಗ ನಮ್ಮದು ಏನಾಗಿರಬೇಕು, ಅಂತಃಕರಣದಿಂದ ಕೊಡಬೇಕು, ಪ್ರೀತಿಯಿಂದ ಕೊಡಬೇಕು, ಅದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲದೇ ಕೊಡಬೇಕು. ತುಕಾರಾಮ್ಗೆ ಏನಾರ ಗೊತ್ತಿತ್ತನ, ಒಂದು ಸೀರೆ ಕೊಟ್ಟರು ಭಗವಂತ 4 ಸೀರೆ ನಮಗೆ ಕೊಡ್ತಾನೆ ಅಂತ ತಿಳ್ಕೊಂಡು ಏನಿಲ್ಲ, ಕೊಡೋದು. ಆದರೆ ಭಗವಂತ ಕೊಡೋ ಹೆಂಗಿದ್ರು ಕೊಟ್ಟೇ ಕೊಡ್ತಾನೆ. ಅದಕ್ಕೆ ಈ ಜೀವನದಲ್ಲಿ ಈ ದಾನ ಅನ್ನುವಂಥದ್ದು ಏನೈತಿಲ್ಲ, ಕಾಯಕ ದಾಸೋಹ ಅನ್ನುವಂಥದ್ದು ಇದು ಶ್ರೇಷ್ಠವಾದಂಥದ್ದು. ಇವತ್ತು ಅನ್ನದಾನ ಇರ್ಬೋದು, ವಿದ್ಯಾದಾನ ಇರ್ಬೋದು, ಭೂದಾನ ಇರ್ಬೋದು, ವಸ್ತ್ರದಾನ ಇರ್ಬೋದು, ಹೌದಾ, ಇವೆಲ್ಲವುಗಳು ಕೂಡ ನಮ್ಮನ್ನು ಉದ್ಧರಿಸುವಂಥ ರೀತಿಯಲ್ಲಿ ನಮಗೆ ನಮ್ಮ ಜೀವನದಲ್ಲಿ ಕೊರತೆಯಾಗದಂಗೆ ಇವು ದಾನದ ಮಹಿಮೆ. ನಾವು ದಾನ ಮಾಡುವಾಗ ಸ್ವಾರ್ಥ ಇಟ್ಕೊಂಡು ದಾನ ಮಾಡಿದ್ವಿ ಅಂದ್ರೆ ಅದು ಪರಮಾತ್ಮನಿಗೆ ದಕ್ಕುವುದಿಲ್ಲ. ಪರಮಾತ್ಮನ ಅವಕೃಪೆಗೆ ನಾವು ಪಾತ್ರ ಆಗ್ತೀವಿ ಹೊರತು ಪರಮಾತ್ಮನ ಕೃಪೆಗೆ ನಾವು ಪಾತ್ರರಾಗೋದಿಲ್ಲ. ಹಾಗಾಗಿ ದಾನವನ್ನು ಮಾಡುವಾಗ ನಾವೆಲ್ಲ ನೆನಪಿಟ್ಕೋಬೇಕು. ನಿನ್ನೆ ಹಾಡಿದ್ರು ನಮ್ಮ ಶರಣರು, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎಲ್ಲ ಭಗವಂತನೇ ಕೊಟ್ಟನ. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುಣ್ಯಗಳನ್ನೇನೆನ್ಬೇಕಾನ ರಾಮನಾಥ. ಇಷ್ಟೆಲ್ಲ ಭಗವಂತ ಈ ಭೂಮಿ ದಾನ ಮಾಡ್ಯಾನ, ಮಳೆ ದಾನ ಮಾಡ್ಯಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಇಷ್ಟೆಲ್ಲ ಭಗವಂತ ದಾನ ಮಾಡ್ಯಾನ. ಇದನ್ನು ನಾವು ಅನುಭವಿಸಕತ್ತೀವಿ. ನಮ್ಮಲ್ಲಿರುವಂಥದ್ದನ್ನು ಒಂದನ್ನು ಯಾರಿಗೆ ಇಲ್ಲ ಅಥವಾ ಯಾವುದು ಒಳ್ಳೇದೈತಿ, ಯಾವುದು ಸತ್ಪಾತ್ರಕ್ಕೆ ಸಲ್ಲುತ್ತೆ ಅಲ್ಲಿ ನೀವು ಮನಸ್ಸು ಬಿಚ್ಚಿ ನಿಮ್ಮ ಹತ್ರ ₹1 ಇದ್ರೆ ₹1 ಕೊಡ್ರಿ. ನಾನು ನಿನ್ನೆನೇ ಹೇಳಿನಿ, ನೀವು ದಾನ ಮಾಡುವಾಗ ತನು ಮನ ಧನ 3 ಸೇವೆ ಅದಾವಿಲ್ಲಿ. ತನುವಿನ ಸೇವೆ, ಮನದ ಸೇವೆ, ಧನದ ಸೇವೆ. ಈ 3ರಲ್ಲಿ ಯಾವ ಸೇವೆ ಮಾಡಿದರೂ ಕೂಡ ಭಗವಂತ ನಮಗೆ ಎಲ್ಲೋ ಒಂದು ರೀತಿಯಲ್ಲಿ ರಕ್ಷಣೆ ಮಾಡ್ತಾನೆ, ನಮ್ಮನ್ನು ಕಾಪಾಡ್ತಾನೆ. ಹೆಂಗೆ ಆಫ್ರಿಕಾದಲ್ಲಿ ಆ ಮಕ್ಕಳನ್ನು ಕಾಡಿನಲ್ಲಿ ಮಧ್ಯರಾತ್ರಿಗೆ ಹೋಗಿ ಬಿಟ್ಟು ಬಂದ್ರೆ ಅವನಿಗೆ ಗೊತ್ತಿಲ್ಲದಂಗೆ ಅವ್ರ ತಂದೆ ಅವ್ರ ಸಂಗಡಿಗರು ಹಿಂದೆ ಅವರು ಕಾಯ್ತಾ ಇರ್ತಾರಲ್ಲ, ಹಂಗೆ ಭಗವಂತ ನಮ್ಮನ್ನು ಕಾಯ್ತಾ ಇರ್ತಾನೆ. ಹಾಗಾಗಿ ನಾವೆಲ್ಲರೂ ಸಂತರು ಶರಣರು ಆಗಿ ಹೋಗ್ಯಾರಲ್ಲ, ಅವರಂಗೆ ನಮ್ಮ ಬದುಕು ಮುಂದುವರ್ಸೋಣ. ಅವ್ರು ಏನು ಹಾಕಿಕೊಟ್ಟಾರಲ್ಲ ಮಾರ್ಗವನ್ನು, ಅವ್ರು ಏನು ನಮಗೆ ಬೆಳಕು ತೋರಿಸ್ಯಾರಲ್ಲ, ಆ ರೀತಿಯಲ್ಲಿ ನಡೆದು ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ ಅನ್ನುವಂಥ ವಿಚಾರವನ್ನು ನಾವೆಲ್ಲರೂ ತಿಳ್ಕೊಂಡು ಬದುಕಿನಿದ್ದಕ್ಕೂ ನಾವು ನಮ್ಮ ಜೀವನವನ್ನು ಗೌರವಿಸಬೇಕು, ರೈತರನ್ನು ಗೌರವಿಸಬೇಕು. ಬೇರೆ ಬೇರೆ ಕಾಯಕದಲ್ಲಿ ಲೀನವಾಗಿರುವಂಥ ಬಡಗಿತನ ಇರ್ಬೋದು, ನೇಕಾರಿಕೆ ಇರ್ಬೋದು, ಕುಂಬಾರಿಕೆ ಇರ್ಬೋದು, ಕಂಬಾರಿಕೆ ಇರ್ಬೋದು, ಚಮ್ಮಾರಿಕೆ ಇರ್ಬೋದು, ಪ್ರತಿಯೊಂದು ಕಾಯಕ ಮಾಡೋರು ಕೂಡ ನಮಗೆಲ್ಲರಿಗೂ ಕೂಡ ಬೇಕಾ. ನನ್ನ ಸೊಂಡಿಲೆ ನಾನೇ ನೀರು ಕುಡಿತೀನಿ ಅಂದರೆ ನಡೆಯೋದಿಲ್ಲ. ಪ್ರತಿಯೊಬ್ಬರೂ ಕೂಡ ಅತಿಥಿಯಾಗಿ ಸಾಕ್ಷಾತ್ ಭಗವಂತನ ಸ್ವರೂಪದಲ್ಲಿ ಅವರನ್ನು ಕಂಡು ಗೌರವಿಸುವಂಥ ಜೀವನ ನಮ್ಮದಾಗಬೇಕು. ಗೌರವಿಸುವಂಥ ಜೀವನ ಆಗಬೇಕು. ನಮ್ಮಲ್ಲಿರುವಂಥ ಚೈತನ್ಯವನ್ನು ಯಾವತ್ತಿಗೂ ಜಾಗೃತವಾಗಿಟ್ಟುಕೊಂಡು ಆ ಚೈತನ್ಯದಿಂದ ಒಂದಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿ, ಅದು ಹೋರಾಟನೇ ಇರಲಿ, ಹಾರಾಟನೇ ಇರಲಿ, ಚೀರಾಟನೇ ಇರಲಿ, ಕೂಗಾಟನೇ ಇರಲಿ, ತಳ್ಳಾಟ ಇರಲಿ, ಗುದ್ದಾಟ ಇರಲಿ, ಇವೆಲ್ಲ ಜೀವನದ ಆಟಗಳು. ಈ ಆಟದಲ್ಲಿ ನೀವೆಲ್ಲರೂ ಕೂಡ ಪಾತ್ರಧಾರಿಗಳು. ನಮ್ಮ ಪಾತ್ರ ಏನಾಗಿರ್ಬೇಕಂದ್ರೆ ಇನ್ನೊಬ್ಬರು ಮೆಚ್ಚಿ ಹೌದು ಎನ್ನುವಂಗೆ ನಮ್ಮ ಪಾತ್ರಗಳಿರಬೇಕು. ನಾವೆಲ್ಲರೂ ಕೂಡ ಆ ಸಾಕ್ಷಾತ್ ಶರಣರ ಸ್ವರೂಪದಲ್ಲಿ ಇರಬೇಕು ಅನ್ನೋದಕ್ಕೆ ಒಂದು ಅದ್ಭುತವಾದಂಥ ವಚನವನ್ನು ಉರ್ಲಿಂಗ ದೇವರು ಕೊಡ್ತಾರೆ. ಲೋಕದಂತೆ ಬಾರರು. ನೋಡ್ರಿ, ಸಂತರು ಶರಣರು ಮಹಾತ್ಮರು ಹೆಂಗದಾರಪ್ಪ ಅಂದ್ರೆ
ಲೋಕದಂತೆ ಬಾರರು, ಲೋಕದಂತೆ ಇಹರು, ಲೋಕದಂತೆ ಹೋಗರು ನೋಡಯ್ಯ. ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗರು ನೋಡಯ್ಯ. ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅನ್ನುವಂಥ ಉರ್ಲಿಂಗ ಪೆದ್ದರು ಹೇಳುವಂಗ, ಹೆಂಗೆ ಶರಣರು ಅವ್ರು ಯಾವ ರೀತಿ ಬರ್ತಾರಲ್ಲ, ಯಾವ ರೀತಿ ಹೋಗ್ತಾರಲ್ಲ, ಯಾವ ರೀತಿ ಒಳ್ಳೆ ಕೆಲಸ ಮಾಡ್ತಾರಲ್ಲ, ಆ ರೀತಿಯಲ್ಲಿ ನಾವು ಕೂಡ ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಪಡೆಯೋಣ. ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದಾಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಇಂದಿನ ಒಂದಷ್ಟು ಉಪನ್ಯಾಸ ಮಾಲಿಕೆಯಲ್ಲಿ ನಾವೆಲ್ಲ ತಿಳ್ಕೊಂಡಿದ್ದೀವಿ ಇದೇ 4 ದಿನದ ಹಿಂದೆ. ಹಾಗಾಗಿ ಯಾವತ್ತಿಗೂ ಕೂಡ ನಾವು ಸಂತ ಶರಣರಂಗೆ ಆಗದೇ ಇದ್ದರೂ ಅವರ ಹಾಕಿಕೊಟ್ಟಂಥ ದಾರಿಯಲ್ಲಿ ಸನ್ಮಾರ್ಗದಲ್ಲಿ ಸಾಗೋಣ. ನಾಳೆ ದಿವಸ ವಿಜೃಂಭಣೆಯಿಂದ ಏನು ಒಂದು ಹುಚ್ಚೇಶ್ವರನ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ, ತಾವೆಲ್ಲರೂ ಕೂಡ ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆ ಮಾಡಿ. ಜೊತೆಗೆ ನಮಗೆಲ್ಲ ಗೊತ್ತಿರಲಿ, ಭಾರತೀಯ ಸಂಪ್ರದಾಯದಂತೆ ನಮ್ಮೆಲ್ಲರಿಗೂ ಹೊಸ ವರ್ಷ ಯುಗಾದಿ, ಯುಗ ಯುಗ ಕಳೆದರೂ ಯುಗಾದಿ ಮರಳು ಬರುತ್ತಿದೆ, ಹೊಸ ವರುಷವ ಹೊಸತು ತರುತ್ತಿದೆ ಅನ್ನಂಗೆ ಈ ಯುಗಾದಿ ಮತ್ತೆ ಯುಗಾದಿ ಬರ್ತೈತಿ. ಈ ಯುಗಾದಿಯ ಸಂದರ್ಭ ಹೆಂಗೈತಪ್ಪ ಅಂದ್ರೆ ಇಡೀ ಜಗತ್ತು, ಇಡೀ ನಿಸರ್ಗ. ಹಾಗಾಗಿ ನಾವು ಈ ಒಂದು ನವೋಲ್ಲಾಸದಲ್ಲಿ ಹೆಂಗೆ ಪ್ರಕೃತಿ ನಳನಳಿಸ್ತಾ ಇದೆಯಲ್ಲ, ಹಾಗೆ ನಮ್ಮ ಜೀವನ ಮುಂದುವರಿಲಿ ಅನ್ನುವಂಥ ಮಾತನ್ನು ಹೇಳಿ, ಪ್ರತಿಯೊಬ್ಬರು ಒಂದು ತುತ್ತು ಅನ್ನ ಉಣ್ಣುವಾಗ ಯೋಚನೆ ಮಾಡಬೇಕು. ಏನು ಯೋಚನೆ ಮಾಡಬೇಕಂದ್ರೆ, ಅನ್ನ ಉಣ್ಣುವುದನ್ ಕೇಳ್, ಅದನ್ನು ಬೇಯಿಸಿದ ನೀರ್ ನಿನ್ನ ಬೆಮರೋ ಪರರ ಕಣ್ಣೀರೋ. ಅದನ್ನು ಬೇಯಿಸಿದ ನೀರ್ ನಿನ್ನ ಬೆಮರೋ ಪರರ ಕಣ್ಣೀರೋ. ಉಣ್ಣು ನೀನ್ ಜಗಕ್ಕೆ ತಿನ್ನಲಿತ್ತ ನೀತ, ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ಇಲ್ಲಿ ಡಿ ವಿ ಜಿಯವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಎಲ್ಲೋ ಮನುಷ್ಯನೇ, ನೀನು ಅನ್ನವನ್ನು ಉಣ್ಣುವುಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಆಲೋಚನೆ ಮಾಡು. ಈ ಅನ್ನ ಬೆಂದೈತಲ್ಲ, ನೀರು, ಈ ನೀರು ನಿನ್ನ ಬೆಮರಿನ ಹನಿದ ನೀರು, ನಿನ್ನ ದೇಹದಿಂದ ಶ್ರಮಪಟ್ಟು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಅಲ್ಲ ಬೆವರು ಬಂದೈತಲ್ಲ, ಆ ಬೆವರಿನಲ್ಲಿ ಬೆಂದೈತ ಈ ಅನ್ನ. ಇಲ್ಲ ಇನ್ಯಾರನೋ ಮೋಸ ಮಾಡಿ ಲಂಚ ಹೊಡೆದು ಅವ್ರ ಕಣ್ಣೀರು ತರಿಸಿ ಅವ್ರ ಕಣ್ಣೀರಿನಾಗ ಏನಾರ ಬೆಂದೈತನ ಯೋಚನೆ ಮಾಡು. ಯೋಚನೆ ಮಾಡಿ ನೀನು ತಿನ್ನೋದು ಮನುಷ್ಯ ಸಹಜ ಧರ್ಮ. ತಿನ್ನಲೇಬೇಕು, ಹೊಟ್ಟೆ ಹಸ್ತಾಗ ಉಣ್ಲೇಬೇಕು. ಎಷ್ಟು ಉಣ್ತೀವಿ? ಹೊಟ್ಟೆ ತುಂಬು ಮಠ ಉಣ್ತೀವಿ. ಆ ಮಿಕ್ಕೂಟ ಅದು ಜೀರ್ಣ ಆಗೋದಿಲ್ಲ. ಹಂಗ ನೀ ಏನ ಆಸ್ತಿ ಅಂತಸ್ತು ಏನ ಮಾಡಿರು, ಅದು ನಿನ್ನ ಶ್ರಮದ ಬೆವರಿನ ಫಲವಾಗಿದ್ರೆ ಉಳಿತೈತಿ. ಇಲ್ಲಕಂದ್ರ ಜೀರ್ಣಿಸದ ಋಣಶೇಷದಂಗ ಅದು ಒಂದಿನ ಅಳಿದು ಹೋಗುತ್ತ. ಯೋಚನೆ ಮಾಡಿ ಊಟ ಮಾಡು. ಅದಕ್ಕೆ ಮಿಕ್ಕೂಟ ನಿನಗೆ ಹೆಚ್ಚಿಗೆ ಏನೈತಲ್ಲ ಅದು ಯಾವುದು ನಿನಗೆ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಅಂಥದ್ದು ಏನಾದರೂ ಮಾಡಿದ್ರು ಸತ್ಪಾತ್ರಕ್ಕೆ ಸಲ್ಲುವಂಗ ಮೊದಲನೇದು ಈ ಎಚ್ಚರಿಕೆ ಇಟ್ಕೊಂಡು ಊಟ ಮಾಡು. ನಿನ್ನ ಶ್ರಮದ ಬೆವರಿನ ಫಲ ಎಷ್ಟೈತಿ ಅಷ್ಟರಲ್ಲೇ ಉಣ್ಣು. ಅಷ್ಟು ಮಿಕ್ಕಿ ನಿನಗೆ ಹೆಚ್ಚಿಗೆ ಆಯ್ತಪ್ಪ ಅಂದ್ರೆ ದಾನ ಮಾಡು, ಧರ್ಮ ಮಾಡು, ಪುಣ್ಯ ಕಾರ್ಯಕ್ಕೆ ಕೊಡು. ಇಲ್ಲದೆ ಹೋದ್ರೆ ಒಬ್ಬೊಬ್ರಿಗೆ ಹಿಂಗೆ ಅನ್ತೈತಿ, ದಾನ ಮಾಡ್ಬೇಕಾದ್ರೆ ಎಷ್ಟು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹಿಂಗೆ ಒಬ್ಬ ಬಡವ ಹಣ್ಣಿನ ವ್ಯಾಪಾರ ಮಾಡ್ತಿದ್ದ. ಅವಂಗ ಏನಪ್ಪ ನನ್ನ ಬಡತನ, ಎಷ್ಟು ವ್ಯಾಪಾರ ಮಾಡಿದ್ರು ನನ್ನ ಏನು ಜೀವನನ ಉದ್ಧಾರ ಆಗೋಲ್ದು ಅಂತ ತಿಳ್ಕೊಂಡು ಗೊಣಗುಡ್ತಿರ್ತಾನ. ಆಗೊಬ್ಬರು ಸಂತರು ಬಂದು ಹೇಳ್ತಾರೆ ಅವಂಗ, ಏ ಹುಚ್ಚಪ್ಪ, ನೀನು ಏನು ಹಣ್ಣಿನ ವ್ಯಾಪಾರ ಮಾಡಾಕತ್ತಿಯಲ್ಲ, ದಿನಕ್ಕೆ ಒಂದು ಹಣ್ಣಾರ ಯಾರು ಹಸ್ತವ್ರು ಬರ್ತಾರಲ್ಲ ಅವ್ರಿಗೆ ಕೊಟ್ಟು ನೋಡು ಅಂತಾನ. ಅಲ್ರಿ, ನಾ ಬಡವದೀನಿ, ನನಗೆ ತಿನ್ನಾಕಿಲ್ಲ, ಮತ್ತೊಬ್ರಿಗೆ ಎಲ್ಲಿ ಕೊಡಲಿ ಅಂತ ನೀ ಕೊಟ್ಟಾರ ನೋಡು ಅಂತಾನ. ಆಯ್ತಂತ ತಿಳ್ಕೊಂಡು ಪ್ರತಿನಿತ್ಯ ಏನು ಮಾಡ್ತಾನೆ, ಸಂತರು ಹೇಳ್ದಂಗೆ ಪ್ರತಿನಿತ್ಯ ತನ್ನ ವ್ಯವಹಾರದಾಗ ಒಂದು ಹಣ್ಣನ್ನು ಯಾರ್ಯಾರು ಹಸ್ತಿರ್ತಾರಲ್ಲ ಅವ್ರಿಗೆ ಕರೆದು ಕ್ಯಾಸ್ ಕೊಟ್ಟು ತಿನ್ನಕ್ಕೆ ಕೊಟ್ಟು ತನ್ನ ವ್ಯಾಪಾರ ಚಾಲೂ ಮಾಡ್ತಾನೆ. ಹಿಂಗೆ ವ್ಯಾಪಾರ ಮಾಡ್ತಾ ಒಂದು ಪವಾಡನಾಗತ್ತ, ದೊಡ್ಡ ಶ್ರೀಮಂತ ಆಗ್ಬಿಡ್ತಾನೆ. ದೊಡ್ಡ ಶ್ರೀಮಂತ ಅಕ್ಕನ ಯಾವಾಗ ಶ್ರೀಮಂತ ಅಕ್ಕನ? ಮುಂದಿನ ಜನ್ಮದಾಗ ಅಕ್ಕನ. ಅವ ಹೇಳ್ತಾನೆ, ಈಗ ನೀ ಪುಣ್ಯ ಮಾಡು, ಮುಂದಿನ ಜನ್ಮದಾಗ ಶ್ರೀಮಂತ ಅಕ್ಕಿ ಆತ. ಮುಂದಿನ ದೊಡ್ಡ ಜನ್ಮದಾಗ ದೊಡ್ಡ ಶ್ರೀಮಂತ ಆದ.
ಏನು ವೈಭವದಲ್ಲೇ ಮೆರ್ಯಾಕತ್ತ, ಎಲ್ಲ ಮೆರ್ಯಾಕತ್ತ. ಯಾರನ್ನೂ ಕೂಡ ಅವನ ದೃಷ್ಟಿಯಲ್ಲಿ ಎಲ್ಲರೂ ಕ್ಷುಲ್ಲಕ ರೀತಿಯಲ್ಲಿ ಕಾಣಕತ್ತರು, ಎಲ್ಲರೂ ಕನಿಷ್ಠ ರೀತಿ ಕಾಣಕತ್ತರು. ಏನು ಮೆರ್ಯಾಕತ್ತು ಬಿಟ್ಟನು. ಆಮೇಲೆ ಸಂತ ಹೇಳಿದ ಬುದ್ಧಿ ನೆನಪಾತವಂಗ, ಯಪ್ಪ ಹೋದ ಜನ್ಮದಾಗ ನಾ ಬಡತನದಾಗಿದ್ದೆ, ಒಂದೊಂದು ಹಣ್ಣು ಕೊಟ್ಟು ನಾ ಶ್ರೀಮಂತ ಆಗಿದ್ದೆ. ಈಗ ನನಗೆ ಶ್ರೀಮಂತಿಕೆ ಬಂದತಿ, ಎಲ್ಲ ಮರ್ತು ಬಿಟ್ಟಿನಿ. ಮತ್ತೇನಾರು ನಾನು ಮರ್ತೀನಿ ಅಂದ್ರೆ ಮುಂದಿನ ಜನ್ಮದಾಗ ಬಡವಾಕಿನ ಅಂತ ತಿಳ್ಕೊಂಡು ಮತ್ತೆ ಯೋಚನೆ ಮಾಡಿ ಏನು ಮಾಡ್ತಾನೆ, ಮತ್ತು ದಿನ ಒಂದೊಂದು ಹಣ್ಣು ಏನು ಮಾಡಕತ್ತಾನ, ಬಂದ ಹಸ್ತವ್ರಿಗೆ ಕೊಡಕತ್ತಾನ. ನೆಕ್ಸ್ಟ್ ಜನ್ಮದಾಗ ಏನಾಗಿರ್ತಾನೆ, ಮತ್ತೆ ಬಡವನಾಗಿ ಹುಟ್ಟಿರ್ತಾನ. ಬಡವನಾಗಿ ಹುಟ್ಟಿದಾಗ ಮತ್ತೆ ಇವ ಪ್ರಶ್ನೆ ಮಾಡ್ತಾನೆ ಸಂತರಿಗೆ, ನೀವು ಹೇಳಿದ್ರಿ ನನಗೆ ಶ್ರೀಮಂತಿಕೆ ಬರ್ತೈತೆ ಅಂತೇಳಿ, ನನಗೆ ಶ್ರೀಮಂತಿಕೆ ಬಂತು, ಮತ್ತೆ ನನಗೆ ಬಡತನ ಬಂತಲ್ಲ, ಯಾಕೆ ಬಡತನ ಬಂತು ಅಂತ ಕೇಳಿದಾಗ ಸಂತರು ಹೇಳ್ತಾರ, ಅಲ್ಲಪ್ಪ ನೀನು ಮೊದಲ ಬಡವ ಇದ್ದಿ, ಒಂದ ಹಣ್ಣು ಕೊಟ್ಟು, ನೆಕ್ಸ್ಟ್ ಶ್ರೀಮಂತ ಆದಾಗೂ ಒಂದು ಹಣ್ಣು ಕೊಟ್ಟಲ್ಲೋ, ನಿನ್ನ ಶ್ರೀಮಂತಿಗೆ ತಕ್ಕಂಗೆ ಕೊಡಬೇಕಾಗಿತ್ತಲ್ಲ, ನಿನ್ನ ಯೋಗ್ಯತೆಗೆ ತಕ್ಕಂಗೆ ಕೊಡಬೇಕಾಗಿತ್ತಲ್ಲೋ, ನೀ ಕೊಡಲಿಲ್ಲ, ಅದಕ್ಕೆ ಮತ್ತೆ ಹಿಂಗಾದಿ ಅಂತ ಹೇಳ್ತಾರೆ. ಈ ವಿಚಾರ ಎಲ್ಲ ಯಾಕೆ ಹೇಳ್ತೀನಿ ಅಂದರೆ, ಭಗವಂತ ಕೊಡೋವನು ಅವನೇ, ಕಿತ್ಕೊಳ್ಳೋವನು ಅವನೇ, ಗುಡಿಸಲಲ್ಲಿ ಪೀಡವನು ಅವನ, ಗುಡಿಯಲ್ಲಿ ಕೊಡೋವನು ಅವನ. ಹಾಗಾಗಿ ಇವತ್ತು ನಾವು ನೀವೆಲ್ಲರೂ ಕೂಡ ಇಂಥ ಪವಿತ್ರವಾದಂಥ ಹುಚ್ಚೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಸಂಭ್ರಮದಿಂದ ಹೊಸ ವರ್ಷ ನಾಳಿಗೆ ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದಲ್ಲಿ ಭಗವಂತ ತಮ್ಮ ಆಸೆ ಆಕಾಂಕ್ಷೆ ಅಭಿಪ್ಸೆಗಳನ್ನು ತಮ್ಮ ಕಂಡ ಕನಸುಗಳನ್ನು ಈಡೇರಿಸಿ ಈ ಹೊಸ ವರ್ಷದಲ್ಲಿ ತಮ್ಮೆಲ್ಲರಿಗೂ ಕೂಡ ಆಗಲಿ. ಇಂಥ ಒಂದು ಪವಿತ್ರ ವೇದಿಕೆಯಲ್ಲಿ ನನ್ನನ್ನು 5 ದಿನಗಳ ಕಾಲ ಒಂದಷ್ಟು ಆಧ್ಯಾತ್ಮಿಕ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗೆ ಶರಣ ಜಗದೀಶ್ ಅವರು ಕೂಡ ಭಾಳಷ್ಟು ನಮಗೆ ಸಹಾಯ ಸಹಕಾರ ಮಾಡಿದ್ದಾರೆ. ನಮ್ಮ ವೀರಣ್ಣ ಶೆಟ್ಟರ್ ಅವರಾಗಿರ್ಬೋದು, ನಮ್ಮ ಅಂಗರಿಗೆ ಸರ್ ಅವರಾಗಿರ್ಬೋದು, ಹಾಗೆ ನಮ್ಮ ರಾಘು ಕುಲಕರ್ಣಿ ಅವರು, ಭಾಳಷ್ಟು ಜನ ಇಲ್ಲೆಲ್ಲ ಹಿರಿಯರು ಕೂಡ ನನ್ನ ಒಂದಷ್ಟು ಏನಾದರೂ ದೋಷಗಳಿದ್ದಾಗ ಆ ದೋಷಗಳನ್ನೂ ಕೂಡ ತಿದ್ದಿದ್ರಿ. ನಾನು ಎಷ್ಟರ ಮಟ್ಟಿಗೆ ನನ್ನ ಒಂದಷ್ಟು ಕಾಯಕವನ್ನು ನಿಮಗೆ ನೀಡಿದ್ದೇನೆ ಅನ್ನುವಂಥದ್ದು ನಿಮಗೆ ಬಿಟ್ಟ ವಿಚಾರ. ಒಟ್ಟಾರೆ ಶ್ರದ್ಧಾ ಮನಸಾಪೂರ್ವಕವಾಗಿ ಕಾಯ ವಾಚ ಮನಸ ತಾವು ಕೊಟ್ಟಂಥ ಸೇವೆಯನ್ನು, ನನ್ನ ಅಲ್ಪಮತಿಗೆ ತಿಳಿದಂಥ ವಿಚಾರಗಳನ್ನು ನಿಮಗೆಲ್ಲರಿಗೂ ಕೂಡ ಅರುಹಿದ್ದೇನೆ. ನಾನು ಮತ್ತೆ ಹೇಳ್ತೀನಿ, ಒಳ್ಳೆಯದನ್ನು ಸ್ವೀಕಾರ ಮಾಡಿ ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳ್ರಿ, ಕೆಟ್ಟದ್ದನ್ನು ಇಲ್ಲಿ ಕೇಳಿ ಇಲ್ಲಿ ಬಿಡ್ರಿ ಅಂತ ಹೇಳ್ತಾ ಈ ಒಂದು 5ನೇ ದಿನದ ಈ ಆಧ್ಯಾತ್ಮಿಕ ಚಿಂತನಕ್ಕೆ ವಿರಾಮ ಹೇಳ್ತಾ ಇದ್ದೀನಿ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಚ್ಚಿತ್ ದುಃಖ ಭಾಗ್ ಭವೇತೆಂದು ಭಗವಂತನಲ್ಲಿ ಶ್ರೀ ಹೊಳೆ ಹುಚ್ಚೇಶ್ವರನಲ್ಲಿ ಪ್ರಾರ್ಥನೆ ಮಾಡಿ ನನ್ನ 5ನೇ ದಿನದ ಆಧ್ಯಾತ್ಮಿಕ ಚಿಂತನಕ್ಕೆ ವಿರಾಮ ಹೇಳ್ತಾ ಇದ್ದೀನಿ. ಇಲ್ಲಿ ನೆರೆದಿರುವಂಥ ಸಮಸ್ತ ಭಕ್ತ ಗಣಕ್ಕೆ ನನ್ನ ಬಾಗಿದ ತಲೆ, ಮುಗಿದ ಕೈಗಳ ಮೂಲಕ ಶರಣೋ ಶರಣಾರ್ಥಿಗಳು.